ನಮಸ್ಕಾರ, ಜ್ಯೋತಿಷ್ಯ ಪಾಠಕ್ಕೆ ಸ್ವಾಗತ. ಇಷ್ಟು ತನಕ ನಾವು ಜಾತಕದ ಪ್ರಾರಂಭ ಭಾಗ ಬೇಸಿಕ್ಸ್ ನೋಡಿದ್ವಿ. ಲಗ್ನವನ್ನು ಹೇಗೆ ಅನಲೈಸ್ ಮಾಡಬೇಕು ನೋಡಿದ್ವಿ. ವಿದ್ಯಾಸ್ಥಾನ, ಉದ್ಯೋಗ ಸ್ಥಾನ, ವಿವಾಹ, ಮುಹೂರ್ತ, ಸಂತಾನ, ನಂತರ ದಶೆ, ಇಷ್ಟುವರೆಗೂ ಇಷ್ಟು ಹಂತಗಳನ್ನು ನಾವು ಮುಗಿಸಿದ್ದೇವೆ. ಕೊನೆಯದಾಗಿ ಗೋಚಾರ, ಇದು ಬೇಸಿಕ್ಸಲ್ಲಿ ಕೊನೆ ಭಾಗ, ಸಿಂಹ ಭಾಗ, ಎಲ್ಲ ಸಬ್ಜೆಕ್ಟಿಗೆ ಹಾರ್ಟ್ ಇದ್ದಂಗೆ ಇತ್ತು. ಆದರೆ ಗೋಚಾರ ಒಂದನ್ನೇ ನೋಡುವ ಪದ್ಧತಿ ಇಲ್ಲ. ಗೋಚಾರ, ದಶೆ, ಜಾತಕ, ಈ ಮೂರು ಸೇರಿದ್ರೆ ನಮಗೆ ಜ್ಯೋತಿಷ್ಯಕ್ಕೆ ಹಾರ್ಟ್. ಈ ಗೋಚಾರ ವಿಷಯ ತುಂಬ ಮುಖ್ಯ. ನಿಮಗೆ ಫಲ ಅಂತಂಬೋದು ಹೇಗೆ ಬದಲಾಗತ್ತೆ ಅಂತಂಬೋದು ಈ ಗೋಚಾರದಲ್ಲೇ ಗೊತ್ತಾಗ್ತದೆ. ಇದು ತುಂಬ ಮುಖ್ಯವಾದಂಥ ವಿಷಯ. ಗೋಚಾರ ಅಂತಂದರೆ ಮುಂದೆ ಏನಾಗ್ತದೆ. ಈಗ ಏನೋ ಒಂದು ನಾವು ಹುಟ್ಟಿದಾಗಿಂದ ಈ ಪ್ರಪಂಚವನ್ನು ಬಿಡುವವರೆಗೂ ನಾವು ಇಷ್ಟು ಕರ್ಮ ಮಾಡಿದ್ದೇವೆ ಅಂತ ಜಾತಕ ಸೂಚನೆ ಮಾಡ್ತೀವಿ. ಯಾವ ಸಮಯದಲ್ಲಿ ನಮಗೆ ಯಾವ ಥರ ವಾತಾವರಣ ಬದಲಾಗತ್ತೆ ಅಂತಂಬೋದು ದಶೆ ಹೇಳುತ್ತೆ. ಆ ಸಮಯದಲ್ಲಿ ನಾವು ಯಾವ ಥರ ರಿಯಾಕ್ಟ್ ಮಾಡ್ತೇವೆ ಅಂತಂಬೋದು ಗೋಚಾರ ಹೇಳ್ತದೆ. ಸಿಂಪಲಾಗಿ ಹೇಳಬೇಕಾದ್ರೆ, ನನಗೆ ಯಾವುದೋ ಒಂದು ಲಕ್ಕಿ ಡಿಪ್ಪಲ್ಲಿ, ಲಾಟ್ರಿಯಲ್ಲಿ ಯಾವುದೋ ಒಂದು ಗಿಫ್ಟ್ ಬಂತು, ಅದು ಅದೃಷ್ಟ. ಆ ಅದೃಷ್ಟ ಅಂತಂಬೋದು ನಿಮಗೆ ಜಾತಕ ಹೇಳುತ್ತೆ. ಆ ಅದೃಷ್ಟ, ಆ ಲಕ್ಕಿ ಡಿಪ್ ನನಗೆ ಯಾವಾಗ ಬರುತ್ತೆ, ನೆಕ್ಸ್ಟ್ ಕ್ವಶನ್, ನನಗೆ ಅನುಕೂಲ ಅಂತಂದರೆ ಯಾವಾಗ ಬರುತ್ತೆ ನೆಕ್ಸ್ಟ್, ಅದನ್ನು ದಶೆ ಹೇಳುತ್ತೆ. ನಿಮಗೆ ಯಾವ ಸಮಯದಲ್ಲಿ ಪ್ರಾಬಬಲಿ ಅದು ಅನುಕೂಲ ಆಗ್ತದೆ. ಸರಿ, ಚೆನ್ನಾಗಿದೆ, ನನಗೆ ಬರುತ್ತೆ ಅಂತಂದಮೇಲೆ ನಾನು ಅದನ್ನು ರಿಸೀವ್ ಮಾಡ್ಕೊಳ್ಳಿಕ್ಕೆ ರೆಡಿ ಇರ್ತೀನ. ಯಾಕೆಂದರೆ ಗಿಫ್ಟ್ ಬಂದಾಗ ನಾನು ಮನೆಗಿರಬೇಕು. ಇಲ್ಲ, ನಾನು ಮನೆಗಿರಲ್ಲ, ನಾನೆಲ್ಲೋ ಬೇರೆ ದೇಶಕ್ಕೆ ಹೋಗಿದ್ದೆ ಅಥವಾ ಬೇರೆ ಕಡೆ ಹೋಗಿದ್ದೆ, ಆ ಪಾರ್ಸಲ್ ರಿಸೀವ್ ಮಾಡ್ಕೊಳ್ಳಿಕ್ಕಾಗಿಲ್ಲ, ಅದು ಪ್ರಯೋಜನ ಇಲ್ಲ. ಹಾಗಾಗಿ ನನಗೆ ಭಗವಂತ ಅವಕಾಶ ಕೊಟ್ಟಾಗ ನಾನು ಯಾವ ಥರ ರಿಯಾಕ್ಟ್ ಮಾಡ್ತೇನೆ, ಆವಾಗ ನಾನು ಯಾವ ಥರ ಪ್ರಯತ್ನ ಮಾಡ್ತೇನೆ, ಆವಾಗ ನನ್ನ ಆಲೋಚನೆಗಳು ಹೇಗಿರುತ್ತೆ. ಈಗಿದ್ದಂಗೆ ಇನ್ನು ಸ್ವಲ್ಪ ದಿನ ಇರಲ್ಲ. ಈಗ ನೋಡಿ, ಒಬ್ಬ ಹುಡುಗ ಚೆನ್ನಾಗಿ ಎಜುಕೇಷನ್ ಎಲ್ಲ ಮುಗಿಸಿರ್ತಾನೆ. ಮುಗಿಸಿ ಇನ್ನು ಮದುವೆ ಪ್ರಯತ್ನಗಳು ಮಾಡ್ತಿರ್ತಾರೆ. ಒಳ್ಳೆ ಉದ್ಯೋಗ ಬಂದಿದೆ, IBM ಅಲ್ಲೋ ಅಥವಾ ಬೇರೆ ಎಲ್ಲ ಮೈಕ್ರೋಸಾಫ್ಟಲ್ಲೋ ಒಳ್ಳೆ ಉದ್ಯೋಗ ಬಂದಿದೆ. ವಿವಾಹ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ಏನಾಗುತ್ತೆ, ಆ ವಿವಾಹ ಪ್ರಯತ್ನ ಮಾಡೋ ಕಾಲಕ್ಕೆ ಭಾಳ ಸಂಬಂಧಗಳು ಬರ್ತವೆ. ಯೂಶ್ವಲಿ ಒಳ್ಳೆ ಪೋಷಣೆಯಾಗಿದ್ದಾನೆ, ಸೆಟ್ಲ್ ಆಗಿದ್ದಾನೆ, ಹಣ ಇದೆ, ಎಲ್ಲ ಸ್ಟೇಟಸ್ ಇದೆ, ನೋಡಿ ಚೆನ್ನಾಗಿದ್ದಾನೆ ಅಂತಂದರೆ ಅವನಿಗೆ ಹುಡುಗಿಯರು ಕೊಡೋರು ಜಾಸ್ತಿ ಇರ್ತಾರೆ, ಜಾಸ್ತಿ ಸಂಬಂಧಗಳು ಬರ್ತಾರೆ. ಅವನು ಅದನ್ನು ಆಯ್ಕೆ ಮಾಡ್ಕೊಳ್ಳೋದಲ್ಲಿ ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ ಅಂತ ಹೋಗ್ತಾ ಇದ್ರೆ ಏನಾಗ್ತದೆ, ಹೋಗ್ತಾ 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 ಅವನಿಗೆ ಕಡಿಮೆ ಆಗ್ತದೆ. ಅಂದರೆ ಅವಕಾಶ ಬಂದಾಗ ಯಾವಾಗ ಅವನು ಉಪಯೋಗ ಮಾಡಿಕೊಳ್ಳಿಕೋ, ಹೋಗ್ತಾ ಹೋಗ್ತಾ ಏನಾಗ್ತದೆ, ಅವಕಾಶಗಳು ಬರೋದು ಕಡಿಮೆ ಆಗ್ತದೆ. ಆವಾಗ ಇವನಿಗೆ ಆಯ್ಕೆ ಮಾಡ್ಕೊಳ್ಬೇಕು ಅಂದ್ರೂ ಆಗಲ್ಲ. ಹಾಗೆ ಒಂದು 5 ವರ್ಷ ತಳ್ಳಿದ ಅಂದ್ಕೊಳ್ಳಿ, ಏಜ್ ಬಾರ್ ಆಗಿಬಿಡುತ್ತೆ. ಏಜ್ ಬಾರ್ ಹೋದವ್ರಿಗೆ ಕೊಡೋರು ಕಡಿಮೆ ಆಗಿಬಿಡ್ತಾರೆ. ಅವಕಾಶ ಬರೋದನ್ನು ದಶೆ ಹೇಳುತ್ತೆ. ಬಂದ ಅವಕಾಶವನ್ನು ಉಪಯೋಗ ಮಾಡಿಕೊಳ್ತಾನ ಇಲ್ವಾ ಅಂತಂಬೋದು, ಅದಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕು ಅಂತಂಬೋದು ಗೋಚಾರ ಹೇಳ್ತದೆ. ಇದು ತುಂಬ ಮುಖ್ಯವಾದಂಥ ವಿಷಯ. ಇದನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ದಶಾ, ಗೋಚಾರ, ಜಾತಕ ಮೂರನ್ನು ಒಟ್ಟಿಗೆ ಮಾಡಬೇಕು. ಸಪರೇಟಾಗಿ ಗೋಚಾರವನ್ನು ಮಾಡಿದರೆ ಏನೂ ಪ್ರಯೋಜನ ಆಗುವುದಿಲ್ಲ. ಏನಾಗ್ತದೆ, ಒಂದು ಪಂಚಾಂಗದ ಫಲ ಹೆಂಗೆ ಹೇಳಬೇಕು ಅಂತ ಆಗ್ತದೆ ಅಷ್ಟು. ಅದರಿಂದ ಉಪಯೋಗ ಇಲ್ಲ. ಇಲ್ಲಿ ಈ ಗೋಚಾರ ಅಂತಂದರೆ ಏನು ಅಂತಂದರೆ, ಮುಂದಿನ ಗ್ರಹಸ್ಥಿತಿ ಹೇಗಿರುತ್ತೆ. ನಾವು ಹುಟ್ಟಿದಾಗ ಜಾತಕಗಳು ಹೇಗಿತ್ತು, ಭೂತಕಾಲದ ಬಗ್ಗೆ ಅದು ಜಾತಕ. ಪ್ರೆಸೆಂಟ್ ಯಾರಾದರೂ ಪ್ರಶ್ನೆ ಕೇಳಿದ್ರೆ, ಈಗ ನನಗೆ ಟೈಮ್ ಹೇಗಿದೆ ಅಂತಂದಾಗ ಈಗಿರುವಂಥ ಪ್ಲ್ಯಾನೆಟ್ಸನ್ನು ಕನ್ಸಿಡರ್ ಮಾಡ್ತೇವೆ. ನನ್ನ ಫ್ಯೂಚರ್ ಹೇಗಿರುತ್ತೆ ಅಂದರೆ, ಫ್ಯೂಚರ್ಲಿ ಒಳ್ಳೆ ಕಾಂಬಿನೇಷನ್ ಇರುವಂಥ ಪ್ಲ್ಯಾನೆಟ್ಸ್ ಯಾವಾಗ ಬರುತ್ತೆ ಆವಾಗ ಅನುಕೂಲ ಆಗ್ತದೆ. ಹಾಗಾಗಿ ಗೋಚಾರ ಅಂತಂಬೋದು ಇಟ್ಸ್ ನಥಿಂಗ್ ಬಟ್ ಗ್ರಹಚಾರ. ಗ್ರಹಚಾರ ಅಂದರೆ ಏನು? ಚಾರ ಅಂದರೆ ಸಂಚಾರ. ಗ್ರಹಗಳು ಸಂಚರಿಸ್ತಾ ಇರ್ತವೆ. ಗ್ರಹಗಳು ಸಂಚಾರ ಮಾಡೋ ಕಾಲಕ್ಕೆ ಯಾವ ಥರ ನಮಗೆ ಫಲ ಬರುತ್ತೆ ಅಂತಂದರೆ ಆ ಸಮಯದಲ್ಲಿ ನಾನು ಹೇಗೆ ರಿಯಾಕ್ಟ್ ಮಾಡ್ತೇನೆ ಬೇಸ್ಡ್ ಆನ್ ನನ್ನ ಪೂರ್ವಕರ್ಮ.
ಗ್ರಹಗಳನ್ನೇನು ನಿಮ್ಮನ್ನು ನಡೆಸಲ್ಲ. ಗ್ರಹಗಳು ಇಂಡಿಕೇಟ್ ಮಾಡ್ತವೆ, ಈ ಸಮಯದಲ್ಲಿ ಇರ್ತಾನೆ ಅವನು, ಹೀಗೆ ಆಲೋಚನೆ ಮಾಡ್ತಾನೆ. ನಮ್ಮ ಮನಸ್ಸನ್ನು ಟ್ರಿಗರ್ ಮಾಡೋದು ಯಾರು? ಎನ್ವೈರ್ಮೆಂಟ್. ನಮ್ಮ ಮನಸ್ಸು ವಾತಾವರಣ ಬದಲಾದಷ್ಟು ನಮ್ಮ ಮನಸ್ಸು ಬದಲಾಗ್ತಾ ಹೋಗ್ತದೆ. ನೀವು ಇಂಡಿಯಾದಲ್ಲಿದ್ದರೆ ಒಂಥರ ಇರುತ್ತೆ, ಅಮೆರಿಕದಲ್ಲಿದ್ದರೆ ಒಂಥರ ಇರುತ್ತೆ, ಬಸ್ ಸ್ಟ್ಯಾಂಡಲ್ಲಿದ್ದರೆ ಒಂಥರ ಇರುತ್ತೆ, ಒಂದು ದೇವಸ್ಥಾನದಲ್ಲಿದ್ದರೆ ಒಂಥರ ಇರುತ್ತೆ. ವಾತಾವರಣ ಬದಲಾದಷ್ಟು ಮನಸ್ಸು ಬದಲಾಗ್ತಾ ಹೋಗ್ತದೆ. ಹಾಗಾಗಿ ಆ ವಾತಾವರಣ ಹೇಗಿರುತ್ತೆ ಆವಾಗ ಇವನ ಮನಸ್ಸು ಹೇಗೆ ಬದಲಾಗ್ತದೆ, ಬುದ್ಧಿ ಹೇಗೆ ಬದಲಾಗ್ತದೆ ಅಂತಂಬೋದು ನಾವು ಈ ಗೋಚಾರದಲ್ಲಿ ನೋಡ್ಬೋದು. ಬುದ್ಧಿ ಹೇಗೆ ಬದಲಾಗ್ತದೆ ಅಂತಂದರೆ ಹಿಂದಿನ ಜನ್ಮದ ಕರ್ಮಾನುಸಾರ ಬದಲಾಗ್ತದೆ. ಬುದ್ಧಿ ಕರ್ಮಾನುಸಾರಿಣಿ. ಮನಸ್ಸು ವಾತಾವರಣಕ್ಕೆ ಅನುಸಾರವಾಗಿ ಕೆಲಸ ಮಾಡುತ್ತೆ. ಜೀವ ಆತ್ಮ ಅಂತಂಬೋದು ಯಾವುದ ಮೇಲೆ ಕೆಲಸ ಮಾಡುತ್ತೆ? ಸ್ವಭಾವ, ಆತ್ಮ ಸ್ವಭಾವಕ್ಕೆ ಅನುಸಾರವಾಗಿ ಕೆಲಸ ಮಾಡ್ತದೆ. ಇದು ನಾವು ಫಿಲಾಸಫಿಯಲ್ಲಿ ತಿಳ್ಕೋಬೇಕಾದಂಥ ವಿಚಾರ. ಅದಕ್ಕೆ ಗೋಚಾರಕ್ಕೆ ನಿಮಗೆ ಜಾಸ್ತಿ ವಿಷಯ ತಿಳ್ಕೊಳ್ಬೇಕಾದ್ರೆ ಭಗವದ್ಗೀತೆಯನ್ನು ಓದಬೇಕಾಗ್ತದೆ. ಭಗವದ್ಗೀತೆ ಅಂತಂದರೆ ಪುಣ್ಯವನ್ನು ಸಂಪಾದನೆ ಮಾಡಲೇ ಉದ್ದೇಶದಲ್ಲಿ ಓದೋದಲ್ಲ, ವಿಜ್ಞಾನವು ತಿಳ್ಕೊಳ್ಬೇಕು ಅಂತಂಬ ಉದ್ದೇಶದಲ್ಲಿ ಭಗವದ್ಗೀತೆ ಓದಿದಾಗ ಹೆಚ್ಚಿನ ವಿಷಯ ಗೊತ್ತಾಗ್ತದೆ. ಭಗವದ್ಗೀತದಲ್ಲಿರೋ ವಿಷಯಗಳೆಲ್ಲ ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಹಾಗಾಗಿ ವೈಜ್ಞಾನಿಕವಾದ ಪಾಯಿಂಟ್ ಆಫ್ ವ್ಯೂಲಿ ಭಗವದ್ಗೀತೆ ಓದಬೇಕು. ಹಾಗೆ ಓದಿದಾಗ ನಮಗೆ ಏನು ನಡೀತಾ ಇದೆ ಈ ಪ್ರಪಂಚದಲ್ಲಿ, ನಮ್ಮಲ್ಲಿ ಏನು ನಡೀತಾ ಇದೆ ಅಂತಂಬುದು ಗೊತ್ತಾಗ್ತದೆ. ಸೊ ಹಾಗೆ ಯಾವ ಸಮಯದಲ್ಲಿ ಯಾವ ಥರ ಡೆಸಿಷನ್ ತಗೊಳ್ತಾನೆ ಅಂತನ್ನೋದು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪುಣ್ಯದ ಮೇಲೆ ಪಾಪದ ಮೇಲೆ ಆಧಾರಪಟ್ಟಿರ್ತದೆ. ಅದಕ್ಕೆ ಬುದ್ಧಿ ಕೆಲಸ ಮಾಡೋದು ಹಿಂದಿನ ಜನ್ಮದಲ್ಲಿ ಪುಣ್ಯ ಪಾಪಗಳ ಮೇಲೆ. ನಾವು ಹಿಂದಿನ ಜನ್ಮದಲ್ಲಿ ಪುಣ್ಯ ಚೆನ್ನಾಗಿ ಮಾಡಿದ್ದೀವಿ ಅಂದ್ಕೊಳ್ಳಿ, ಈ ಜನ್ಮದಲ್ಲಿ ಅವನು ತಗೊಳ್ಳೋ ಡೆಸಿಷನ್ಸ್ ಎಲ್ಲ ಹೇಗಿರುತ್ತೆ ಅಂದರೆ ಪಾಸಿಟಿವ್ ಆಗಿರುತ್ತೆ. ಜಾತಕದಲ್ಲಿ ಪಾಪ ಇತ್ತು ಅಂತ ಅಂದ್ಕೊಳ್ಳಿ, ಜಾಸ್ತಿ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಇತ್ತು ಅಂದ್ಕೊಳ್ಳಿ, ಈ ಜನ್ಮದಲ್ಲಿ ಡೆಸಿಷನ್ ತಗೊಳ್ತಾನೆ. ಕಷ್ಟಗಳು ಪಡಲಿಕ್ಕೆ ಯಾವ ಥರ ಡೆಸಿಷನ್ ತಗೋಬೇಕು ಅದನ್ನೇ ತಗೊಳ್ತಾನೆ. ಒಳ್ಳೆ ಡೆಸಿಷನ್ ತಗೊಳ್ಳಿಕ್ಕೆ ಬರಲ್ಲ. ಯಾರಾದರೂ ಗೈಡ್ ಮಾಡಿದರೂ ಕೂಡ ಅವನು ಒಳ್ಳೆ ಡೆಸಿಷನ್ ಮಾಡೋದಿಲ್ಲ. ಯಾಕೆಂತಂದರೆ ಮೆಂಟಲ್ ಡೌಟ್ ಹ್ಯಾಸ್ ಎ ಸೊಲ್ಯೂಷನ್, ಬಟ್ ಇಂಟೆಲೆಕ್ಚುವಲ್ ಡೌಟ್ ಹ್ಯಾಸ್ ನೋ ಸೊಲ್ಯೂಷನ್. ಭೌತಿಕವಾಗಿ ವಾದ ಮಾಡೋರು ಇನ್ನೊಬ್ಬರ ಮಾತು ಕೇಳಲ್ಲ. ತರ್ಕ ಮಾಡೋರಿಗೆ, ಬೌದ್ಧಿಕವಾಗಿ ಪ್ರಶ್ನೆ ಮಾಡೋರಿಗೆ ಅವ್ರು ಇನ್ನೊಬ್ಬರ ಮಾತು ಕೇಳಕ್ಕೆ ಹೋಗಲ್ಲ. ದೇವರಿಲ್ಲ ಅಂತ ಅನ್ನೋರಿಗೆ ನೀವು ದೇವರನ್ನ ಕೈಯಲ್ಲಿ ಹಿಡಿದು ತೋರ್ಸೋಕ್ಕಾಗೋದಿಲ್ಲ. ಯಾಕಂದರೆ ಅವನು ಕನ್ವಿನ್ಸ್ ಆಗೋದಿಲ್ಲ. ನಾನು ದೇವರಿದ್ದಾರೆ ಅಂತ ನಾನು ಕನ್ವಿನ್ಸ್ ಆಗೋದಿಲ್ಲ. ಇನ್ ಕೇಸ್ ಇದ್ರೂ ಕೂಡ ನಾವು ಒಪ್ಪೋದಿಲ್ಲ ಅಂತ ಅನ್ನೋರಿಗೆ ನೀವು ಹೆಂಗೆ ಕನ್ವಿನ್ಸ್ ಮಾಡ್ತೀರಿ? ಕಷ್ಟ ಆಗ್ತದೆ. ಹಾಗೆ ಫ್ಯೂಚರ್ ವಿಷಯಗಳನ್ನ ನೋಡೋ ಕಾಲಕ್ಕೆ ಮನಸ್ಸು ಬುದ್ಧಿಯನ್ನು ನೋಡ್ತೇವೆ. ಅದರಲ್ಲೂ ಮನಸ್ಸು ಬುದ್ಧಿ ಬೇರೆ ಬೇರೆ ಅಲ್ಲ, ಮನಸ್ಸಲ್ಲೇ ಒಂದು ಪಾರ್ಟ್ ಬುದ್ಧಿ. ಹಾಗಾಗಿ ವಾತಾವರಣಕ್ಕೆ ಅನುಗುಣವಾಗಿ ಮನಸ್ಸು ಬದಲಾಗ್ತದೆ, ಹಿಂದಿನ ಜನ್ಮದ ಕರ್ಮಕ್ಕೆ ಅನುಗುಣವಾಗಿ ಬುದ್ಧಿ ಬದಲಾಗ್ತದೆ. ಸೊ ಫ್ಯೂಚರ್ಲಿ ಇವನಿಗೆ ಒಳ್ಳೆ ಮದುವೆ ಸಹ ಹೇಳ್ತೇವೆ ನಾವು, ನಿಮಗೆ ಒಳ್ಳೆ ನೆಕ್ಸ್ಟ್ ಇಯರ್ ಒಳ್ಳೆ ದಶೆ ಬರುತ್ತೆ, ನಿಮಗೆ ಮದುವೆ ಆಗ್ತದೆ. ಇದರ ಸ್ವಲ್ಪ ಡಿಕೋಡ್ ಮಾಡಿದ್ರೆ ಏನಾಗ್ತದೆ, ನೆಕ್ಸ್ಟ್ ಇಯರ್ ಒಳ್ಳೆ ದಶೆ ಬರುತ್ತೆ, ನಿನಗೆ ಮದುವೆ ಸಂಬಂಧಗಳು ಬರುವಂಥ ಅವಕಾಶಗಳು ಜಾಸ್ತಿ ಇದೆ ಅಂತ ಅರ್ಥ. ಆದರೆ ಸಂಬಂಧಗಳು ಬಂತು ಅಂತಂದರೆ ಅದೇ ಟೈಮಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ರೆ ಮದುವೆ ಆಗ್ತದೆ. ಸಂಬಂಧಗಳು ಬಂದ ಮೇಲೆ ಕೂಡ ನಾನು ಆಪ್ಷನ್ಸ್ ನೋಡಿಕೊಳ್ತಾ ಇದ್ದರೆ ಮದುವೆ ಆಗೋದಿಲ್ಲ. ಇವತ್ತಿನ ಕಾಲದಲ್ಲಿ ಬರುವ ಸಮಸ್ಯೆ ಇದೆ. ನಾವೇನು ಹೇಳ್ತೇವೆ, ದಶೆ ಬಂದ್ಬಿಟ್ಟಿದೆ ಅಂತ ಹೇಳ್ತೇವೆ, ನಿಂಗೆ ಈ ಟೈಮಲ್ಲಿ ಮದುವೆ ಆಗ್ತದೆ ಅಂತ ಹೇಳ್ತೇವೆ. ಅಲ್ಲಿ ನೋಡ್ರೆ ಆಗೋದಿಲ್ಲ. ಎಲ್ಲರೂ ಹೀಗೆ ಹೇಳ್ತಿದ್ದಾರೆ, ಆಚಾರ್ಯ ಮದುವೆ ಆಗೋಗುತ್ತೆ ಅಂತ ಹೇಳ್ತಾರೆ, ಲಾಸ್ಟ್ ಇಯರ್ ಆಗೋಗುತ್ತೆ ಅಂತ ಹೇಳಿದ್ರೆ ಆದರೆ ಆಗ್ತಾ ಇಲ್ವಲ್ಲ. ಯಾಕೆಂದರೆ ಪ್ರಯತ್ನ ಮಾಡಲ್ಲ, ಬಿಕಾಸ್ ಆಫ್ ಡೆಸಿಷನ್ ಮೇಕಿಂಗ್ ಮಾಡಲ್ಲ. ಡೆಸಿಷನ್ ಮೇಕಿಂಗ್ ಪಾಸಿಟಿವ್ ಆಗಬೇಕಾದ್ರೆ ಏನು ಮಾಡಬೇಕು, ಜಾತಕದಲ್ಲಿ ಬುಧ ಗ್ರಹ ಚೆನ್ನಾಗಿರಬೇಕು. ಜಾತಕದಲ್ಲಿ ಬುಧ ಗ್ರಹ ಚೆನ್ನಾಗಿದೆ ಅಂತಂದರೆ ಅವನಿಗೆ ಬರುವಂಥ ಪಾಸಿಟಿವ್ಸ್ ಎಲ್ಲ ಅಕ್ಸೆಪ್ಟ್ ಮಾಡ್ತಾನೆ. ಜಾತಕದಲ್ಲಿ ಬುಧ ಗ್ರಹ ಚೆನ್ನಾಗಿಲ್ಲದ್ರೆ, ವೀಕ್ ಆದರೆ, ಪಾಪಗ್ರಹಗಳ ಸಂಬಂಧ ಬಂದರೆ ಅವನು ತಗೊಳ್ಳೋ ಡೆಸಿಷನ್ಸ್ ಎಲ್ಲ ಹೆಂಗಿರುತ್ತೆ ಅಂತಂದರೆ ನೆಗೆಟಿವ್ ಡೆಸಿಷನ್ಸ್ ಇರುತ್ತೆ. ಅಂದರೆ ಅವನಿಗೆ ಪಾಸಿಟಿವ್ ಅನಿಸ್ಬೋದು, ಬಟ್ ಶಾಸ್ತ್ರ ಪ್ರಕಾರ ನೆಗೆಟಿವ್ ಇರುತ್ತೆ. ಸೊ ಹೀಗೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಸೊ ಗೋಚಾರದಲ್ಲಿ ಅದಕ್ಕೆ ಗೋಚಾರ ಇಸ್ ನಥಿಂಗ್ ಬಟ್ ಟ್ರಾನ್ಸಿಟ್ ಅಥವಾ ಗ್ರಹಚಾರ. ಮುಂದಿನ ದಿನದಲ್ಲಿ ಫ್ಯೂಚರ್ ಹೇಗಿರುತ್ತೆ ಅಂತಂಬುದು ಈ ಗ್ರಹಚಾರ. ಇಟ್ಸ್ ಎನ್ ಅಬ್ಸ್ಟ್ರಾಕ್ಟ್. ನಮ್ಮ ಜಾತಕದಲ್ಲಿ ಮಾಡಿದಂಥ ಕರ್ಮಗಳಲ್ಲಿ ಹುಟ್ಟಿದಾಗಿಂದ ಸಾಯೋವರೆಗೂ ಎಷ್ಟು ಕರ್ಮ ಅನುಭವಿಸ್ಬೇಕು, ಅದರಲ್ಲಿ ಇವತ್ತಿನ ದಿನ ಹೇಗಿರುತ್ತೆ, ನಾಳಿನ ದಿನ ಹೇಗಿರುತ್ತೆ, ನೆಕ್ಸ್ಟ್ ಇಯರಲ್ಲಿ ಒಂದು ಪರ್ಟಿಕ್ಯುಲರ್ ಡೇ ಹೇಗಿರುತ್ತೆ, ಇದರ ಬಗ್ಗೆ ಅಷ್ಟು ತಿಳ್ಕೊಳ್ಬೇಕು ಅಂತಂದರೆ ಗೋಚಾರವನ್ನು ನೋಡ್ತೇವೆ. ಇದು ತುಂಬ
ಮುಖ್ಯವಾದ ಕಾನ್ಸೆಪ್ಟ್, ತುಂಬ ಎಚ್ಚರ ಕೊಟ್ಟು ಕೇಳಬೇಕಾದಂಥ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಸರಿಯಾಗಿ ಅರ್ಥ ಆದರೆ ಪ್ರಿಡಿಕ್ಷನ್ ಅಂತಂಬೋದು ಎಕ್ಸ್ಕ್ಲೂಸಿವ್ ಆಗಿರುತ್ತೆ, ಕಾಮನ್ ಪ್ರಿಡಿಕ್ಷನ್ಸ್ ಇರಲ್ಲ. ಇಲ್ಲದ್ರೆ ಇದು ನೀವು ಸರಿಯಾಗಿ ಗೋಚಾರವನ್ನು ಅರ್ಥ ಮಾಡ್ಕೊಳ್ಳೋದ್ರೆ ಕಾಮನ್ ಪ್ರಿಡಿಕ್ಷನ್ಸ್ ಬರುತ್ತೆ. ನಿಮಗೆ ಟಿ ವಿ ಚಾನಲ್ಲಾಗಲಿ ನ್ಯೂಸ್ ಪೇಪರ್ಲಾಗಲಿ ವಾರ ಫಲಗಳು ಬರೀತಿರ್ತಾರೆ, ಸೇಮ್ ಅದೇ ಥರ ಆಗ್ತದೆ. ವಾರ ಫಲಗಳು ಇರ್ತದೆ, ಎಲ್ಲರೂ ನೋಡ್ತಾರೆ, ಬಟ್ ಸೀರಿಯಸ್ನೆಸ್ ಇರಲ್ಲ. ಆಗದಿರೋ ನಡೀತದೆ. ನೆನ್ನೆ ಥರ ಯಾರೋ ಒಬ್ಬರು ಫೋನ್ ಮಾಡಿ ಈ ಥರ ನನ್ನ ಮಗನಿಗೆ ಬಂಧನ ಯೋಗ ಇದೆ, ಅದರಿಂದ ಬಂಧನ ಯೋಗ ಅಂದರೆ ಜೈಲಿಗೆ ಹೋಗುವಂಥ ಯೋಗ ಇದೆ ಅಂತ ಪಂಚಾಂಗದಲ್ಲಿ ಬರೆದಿದ್ದಾರೆ. ಸಮ್ ಎಕ್ಸ್ ಪಂಚಾಂಗದಲ್ಲಿ ಬರೆದಿದ್ದಾರೆ. ಏನು ಮಾಡೋದು ಆಚಾರ್ಯ? ಅಂದರೆ ಎಲ್ಲರೂ ಕೂಡ ತಮಗೆ ತಾವು ತಗೊಳ್ತಾರೆ. ಈಗ ಮೇಷರಾಶಿಯವ್ರಿಗೆ ಹೀಗಿರುತ್ತೆ ಅಂತಂದರೆ, ಪ್ರಪಂಚದಲ್ಲಿ ಎಲ್ಲರೂ ಕೂಡ 12 ರಾಶಿಗಳಲ್ಲಿ ಯಾವುದೋ ಒಂದು ರಾಶಿಯಲ್ಲಿ ಹುಟ್ಟಿರ್ಬೇಕು. ಮೆಜಾರಿಟಿ ಮೇಷರಾಶಿಯಲ್ಲಿ ಹುಟ್ಟಿದವರು ಇರ್ತಾರೆ, ಒಂದು 10% ಪೀಪಲ್ ಇರ್ತಾರೆ. ಅಂದರೆ ಅವರೆಲ್ಲ ಕೂಡ ಬಂಧನ ಯೋಗ ಇದ್ದಂಗೆ ಆಗ್ತದೆ. ಸೊ ಕೇಳಲಿಕ್ಕೆ ಅಷ್ಟು ಹಾಸ್ಯಾಸ್ಪದವಾಗಿರುತ್ತೆ. ಆದರೆ ರಿಸೀವ್ ಮಾಡ್ಕೊಳ್ಳೋ ಕೆಲಕ್ಕೆ ನಮ್ಮ ಎಕ್ಸ್ಕ್ಲೂಸಿವ್ ನನಗೇ ಆಗತ್ತೆ ಅಂತ ತಗೊಂಡಾಗ ಹೆದರಿಕೆ ಆಗ್ತದೆ. ಅದಕ್ಕೆ ಗೋಚಾರದ ಲಾಜಿಕ್ ಏನು? ಇವತ್ತಿನ ಪಾಠದಲ್ಲಿ ಗೋಚಾರದ ಲಾಜಿಕ್ ಏನು, ಪಂಚಾಂಗಗಳ ಫಲವನ್ನು ಹೇಗೆ ಬರೀತಾರೆ, ವಾರ ಫಲ, ದಿನಫಲ, ವರ್ಷ ಫಲ ಇದೆಲ್ಲ ಹೇಗೆ ಬರೀತಾರೆ, ಇದೆಲ್ಲ ನಾವು ತಿಳ್ಕೊಳ್ತೀವಿ. ಆದ ನಂತರ ನೀವೇ ಒಂದು ಪಂಚಾಂಗದ ಫಲ ನಿಮ್ಮಿಷ್ಟಕ್ಕೆ ನೀವೇ ಬರ್ಕೊಳ್ಬೋದು. ಯಾವ ಪಂಚಾಂಗವನ್ನು ನೋಡೋದು ಬೇಕಾಗಿಲ್ಲ. ಹೊಸ ವರ್ಷದಲ್ಲಿ ಪಂಚಾಂಗ ಶ್ರವಣ ಕೇಳೋಣ ಅಂತ ಅವಶ್ಯಕತೆ ಬೇಕಾಗಿಲ್ಲ. ಈ ಲಾಜಿಕ್ ನಿಮಗೆ ಗೊತ್ತಾಗ್ಬಿಟ್ರೆ ನಿಮಗೆ ಪಂಚಾಂಗ ಶ್ರವಣ ಅಂತಂಬೋದು ದೊಡ್ಡ ಕಾರ್ಟೂನ್ ಸೀರಿಯಲ್ ಇದ್ದಂಗೆ ಇರ್ತವೆ, ತುಂಬ ಫನ್ನಿಯಾಗಿರ್ತವೆ. ಯಾಕೆಂದರೆ ಬೇಸ್ ಎಷ್ಟವರೆಗೂ ಇರುತ್ತೆ, ಇವರು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗ್ತದೆ. ಇಟ್ಸ್ ವೆರಿ ಸಿಂಪಲ್. ಸೊ ಇವತ್ತಿನ ದಿನ ನಾವು ನೋಡೋಣ. ಸೊ ಗ್ರಹಚಾರ. ಸೊ ಗೋಚಾರ ವಿಚಾರಗಳು ಯಾವಾಗೂ ಆಗಲಿ ಫ್ಯೂಚರ್ ಬಗ್ಗೆ ನಾವು ನೋಡಬೇಕಾದ್ರೆ, ಈಗ ಪಾಸ್ಟ್ ಬಗ್ಗೆ ನೀವು ರಿಕಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ ಆಲ್ರೆಡಿ ಪಾಸ್ಟಲ್ಲಿ ಆ್ಯಕ್ಷನ್ಸ್ ಎಲ್ಲ ಆಗಿರುತ್ತೆ. ಹಾಗಾಗಿ ನಾವು ಲಗ್ನವನ್ನು ಬೇಸ್ ಮಾಡಿ ತಗೊಳ್ತೇವೆ. ಯಾಕೆಂದರೆ ಪಾಸ್ಟಲ್ಲಿ ನಮ್ಮ ಶರೀರ ಪ್ರಯಾಣ ಮಾಡಿ ಬಂದಿರ್ತದೆ, ಹಾಗಾಗಿ ಲಗ್ನವನ್ನು ನೋಡ್ತೇವೆ. ಪ್ರೆಸೆಂಟಲ್ಲಿ ನಿಮ್ಮ ಶರೀರವೂ ಇರುತ್ತೆ, ಮನಸ್ಸೂ ಇರ್ತದೆ. ಅದಕ್ಕೆ ಪ್ರಶ್ನೆ ಚಕ್ರದಲ್ಲಿ ಲಗ್ನ ಚಂದ್ರ ಎರಡನ್ನೂ ಇಂಪಾರ್ಟೆಂಟ್ ತಗೊಳ್ತೇವೆ. ಫ್ಯೂಚರಲ್ಲಿ ಮನಸ್ಸು ಬೇಕಾದ್ರೆ ಟ್ರಾವೆಲ್ ಮಾಡ್ಬೋದು, ಬಟ್ ಶರೀರ ಟ್ರಾವೆಲ್ ಮಾಡಲ್ಲ. ಶರೀರ ಟ್ರಾವೆಲ್ ಮಾಡೋದು ಏನಾಗುತ್ತೆ, ಪಾಸ್ಟ್ ಆಗ್ತದೆ. ಸೊ ಫ್ಯೂಚರ್ ಅಂದರೆ ಇನ್ನೂ ಬಂದಿಲ್ಲ ಅಂತ. ನಾಳೆ ಏನಾಗ್ತದೆ ಅಂತಂದರೆ ನಾಳೆ ಹೋಗಿ ನೋಡಿದ್ರೆ ಆಗ್ತದೆ, ನಾಳೆ ಹೋಗಿ ನೋಡೋ ಸಮಯಕ್ಕೆ ಅದು ಪಾಸ್ಟ್ ಆಗ್ತದೆ. ಅಂದರೆ ಮನಸ್ಸು ಅಂತಂಬೋದು ಫ್ಯೂಚರಲ್ಲಿ ಪ್ರಯಾಣ ಮಾಡ್ತದೆ. ನಾಳೆ ಹೇಗಿರುತ್ತೆ, ನಾನು 60 ವರ್ಷ ಆದಮೇಲೆ ನನ್ನ ಜೀವನ ಹೇಗಿರುತ್ತೆ ನೀವು ಊಹಿಸಬಹುದು. ಅದು ಮಾನಸಿಕವಾಗಿ ಊಹಿಸಬಹುದು. ಮನಸ್ಸು ಅಂತಂದರೆ ಏನು? ಚಂದ್ರ. ಅಂದರೆ ನಾವು ಇಷ್ಟು ತನಕ ಜಾತಕವನ್ನು ಲಗ್ನದಿಂದ ನೋಡಿದ್ವಿ. ಲಗ್ನ ಯಾವುದಾಗುತ್ತೋ ವಿತ್ ರೆಸ್ಪೆಕ್ಟ್ ಟು ಲಗ್ನ ಎಲ್ಲ ವಿಷಯಗಳನ್ನ ನೋಡಿದ್ವಿ. ಪಂಚಮ ಸ್ಥಾನ ಲಗ್ನದಿಂದ 5ನೇ ಮನೆ, ಸಪ್ತಮ ಸ್ಥಾನ ಲಗ್ನದಿಂದ 7ನೇ ಮನೆ ನೋಡಿದ್ವಿ. ಬಟ್ ಗೋಚಾರದಲ್ಲಿ ಏನು ಮಾಡಬೇಕು? ಚಂದ್ರನಿಂದ ನೋಡಬೇಕಾಗ್ತದೆ. ಯಾಕಂದರೆ ಮನಸ್ಸೇ ಟ್ರಾವೆಲ್ ಮಾಡೋದು, ಲಗ್ನ ಶರೀರ ಟ್ರಾವೆಲ್ ಮಾಡಲ್ಲ. ಹಾಗಾಗಿ ಇಲ್ಲಿ ಲಗ್ನವನ್ನು ಇಗ್ನೋರ್ ಮಾಡಿ ಚಂದ್ರನನ್ನು ಹೈಲೈಟ್ ಮಾಡ್ತೇವೆ. ಜಾತಕದಲ್ಲಿ ಚಂದ್ರ ಯಾವ ರಾಶಿಯಲ್ಲಿ ಇರ್ತಾನೋ ಅದು ಜನ್ಮ ರಾಶಿ ಆಗ್ತದೆ. ಜನ್ಮ ಲಗ್ನ ಅಲ್ಲ, ಜನ್ಮ ರಾಶಿ. ಗೋಚಾರದಲ್ಲೆಲ್ಲ ಕೂಡ ರಾಶಿಯಿಂದನೇ ಕೌಂಟ್ ಮಾಡ್ತೇವೆ. ನೆಕ್ಸ್ಟ್ ಇದಕ್ಕೊಂದು ಸಣ್ಣ ಫಾರ್ಮುಲಾ ನೋಡೋಣ. ಸೊ ಗೋಚಾರದಲ್ಲಿ ಮುಖ್ಯವಾಗಿ ಯಾವ ಗ್ರಹ ಎಲ್ಲಿದೆ ಅಂತ ಅಂಬೋದು ಇಂಪಾರ್ಟೆಂಟ್. ಇಲ್ಲಿ 4ನೇ ಮನೆ ಅಧಿಪತಿ ಎಲ್ಲಿದ್ದಾನೆ, 5ನೇ ಮನೆ ಅಧಿಪತಿ ಎಲ್ಲಿದ್ದಾನೆ ಅದು ಬೇಕಾಗಿಲ್ಲ. ಗೋಚಾರದ ಫಲವನ್ನು ನೋಡಬೇಕಾದ್ರೆ ಗೋಚಾರದಲ್ಲಿ ಪ್ರತಿಯೊಂದು ಗ್ರಹ ಕೂಡ ಜನ್ಮರಾಶಿಯಿಂದ, ಜನ್ಮ ಲಗ್ನ ಅಲ್ಲ ಜನ್ಮರಾಶಿ, ಜನ್ಮರಾಶಿಯಿಂದ ಕೆಲವಿನ ಸ್ಥಾನಗಳಿಗೆ ಟ್ರಾನ್ಸಿಟ್ ಆದಾಗ ಅದು ಶುಭ ಫಲವನ್ನು ಸೂಚನೆ ಮಾಡ್ತದೆ. ಆ ಶುಭ ಫಲವನ್ನು ಸೂಚನೆ ಮಾಡೋ ಸ್ಥಾನಗಳು ಯಾವುದು ಅಂತ ನೀವು ತಿಳ್ಕೊಳ್ಳಿ. ಸೊ ಇಲ್ಲಿ ನೋಡಿದರೆ ಜನ್ಮರಾಶಿಯಿಂದ ಸೂರ್ಯ ಗ್ರಹ ಗೋಚಾರದಲ್ಲಿ ನೋಡಿ, ಇಲ್ಲಿ ಹೇಗೆ ತಗೋಬೇಕಂದ್ರೆ ಜಾತಕದಲ್ಲಿ ಚಂದ್ರ ಎಲ್ಲಿರ್ತಾನೋ ಅದು ಜನ್ಮರಾಶಿ ಆಗ್ತದೆ. ಈಗ ಪ್ರತಿಯೊಬ್ಬರಿಗೂ ಗೊತ್ತಿದೆ ನಿನ್ನ ರಾಶಿ ಯಾವುದು ಅಂತ. ನನ್ನ ಮಕರ ರಾಶಿ, ನನ್ನ ಮಿಥುನ ರಾಶಿ, ನಂದು ಕರ್ಕ ರಾಶಿ ಅಂತ ಹೇಳ್ತಾರಲ್ವ, ಅದನ್ನು ಜನ್ಮರಾಶಿ ಅಂತೀವಿ. ಸೊ ಅವನದು ಯಾವ ರಾಶಿ ಆಗ್ತದೋ ಆ ರಾಶಿಯನ್ನು ಲಗ್ನವನ್ನು ಮಾಡಬೇಕು. ಲಗ್ನವನ್ನು ಮಾಡಿ ಅವತ್ತಿನ ದಿನ ಅವನು ಯಾವಾಗ ಫಲ ಕೇಳ್ತಾನೋ ಅವತ್ತಿನ ದಿನ ಆಗಲಿ ಅಥವಾ ಫ್ಯೂಚರ್ ಆಗಲಿ ಪ್ಲಾನೆಟ್ಸ್ ಎಲ್ಲೆಲ್ಲಿರ್ತವೆ ಅಂತ ನೋಡ್ತೇವೆ.
ಆ ಪ್ಲಾನೆಟ್ಸು ಆಸ್ಪಿಷಿಯಸ್ ಪ್ಲೇಸಸ್ಸಲ್ಲಿ ಇದೆಯೋ ಅಥವಾ ಇನಾಸ್ಪಿಷಿಯಸ್ ಪ್ಲೇಸಸ್ಸಲ್ಲಿ ಇದೆಯೋ ನೋಡ್ತೇವೆ, ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಇಲ್ಲಿ ಗೋಚಾರದಲ್ಲಿ ಅಂದರೆ ಟ್ರಾನ್ಸಿಟಲ್ಲಿ ನಮ್ಮ ಜನ್ಮರಾಶಿಯಿಂದ, ನಾವು ಹುಟ್ಟಿದಂಥ ರಾಶಿಯಿಂದ 3ನೇ ಮನೆಗಾಗಲಿ 6ನೇ ಮನೆಗಾಗಲಿ 10ನೇ ಮನೆಗಾಗಲಿ 11ನೇ ಮನೆಗಾಗಲಿ ಏನಾದರೂ ಸೂರ್ಯ ಇದ್ದರೆ ಶುಭ ಫಲವನ್ನು ಸೂಚನೆ ಮಾಡ್ತದೆ. ಯಾರು? ಸೂರ್ಯ. ಚಂದ್ರ 1, 3, 6, 7, 10, 11 ಈ ಸ್ಥಾನದಲ್ಲಿ ಏನಾದರೂ ಚಂದ್ರ ಇದ್ದರೆ, ಅಂದರೆ ಜನ್ಮರಾಶಿಯಿಂದ ಗೋಚಾರದಲ್ಲಿ ಚಂದ್ರ ಈ ಸ್ಥಾನದಲ್ಲಿದ್ದರೆ ಶುಭ ಫಲವನ್ನು ಸೂಚನೆ ಮಾಡ್ತದೆ. ಇನ್ನು ಕುಜ 3, 6, 11 ನೋಡಿ, ಪಾಪಗ್ರಹಗಳು ಕುಜ ಮತ್ತು ಶನಿ, ರಾಹು, ಕೇತುಗಳು ಇವರೆಲ್ಲ ಕೂಡ ಪಾಪಗ್ರಹಗಳು. ಪಾಪಗ್ರಹಗಳೆಲ್ಲ ಕೂಡ 3, 6, 11 ತ್ರಿಷಾಡೆಯ ಸ್ಥಾನಗಳು ಅಂತೇವೆ. ಪಾಪಗ್ರಹಗಳು ಗೋಚಾರದಲ್ಲಿ 3, 6, 11 ಸ್ಥಾನದಲ್ಲಿದ್ದರೆ ಒಳ್ಳೆಯದು, ಎಲ್ಲ ಪಾಪಗ್ರಹಗಳು. ಸೂರ್ಯ ಒಂದು ಅಡಿಷ್ನಲ್, ಒಂದು 10ನೇ ಮನೆ ಆಗುತ್ತೆ, ಆ್ಯಡ್ ಆಗ್ತದೆ. 3, 6, 10, 11 ಸೂರ್ಯ 10ನೇ ಮನೆಯಲ್ಲಿ ದಿಗ್ಬಲ ಆದ ಕಾರಣ 10ನೇ ಮನೆ ಕೂಡ ಸೂರ್ಯನಿಗೆ ಆಸ್ಪಿಷಿಯಸ್ ಆಗ್ತದೆ. ಉಳಿದ ಎಲ್ಲ ಪಾಪಗ್ರಹಗಳಿಗೂ ಕೂಡ 3, 6, 11 ಹೌಸಸ್ ಒಳ್ಳೆಯದು. ಇದು ನೆನ್ಪಿಟ್ಕೊಳ್ಳೋದು ತುಂಬ ಈಸಿ. ನಂತರ ಬುಧ ಎಲ್ಲ ಈವನ್ ನಂಬರ್ಸೇ ಎಕ್ಸೆಪ್ಟ್ 11, 2, 4, 6, 8, 10 ಈ ಸ್ಥಾನಗಳು ಒಳ್ಳೆಯದು, ಪ್ಲಸ್ 11th ಹೌಸ್ ಇನ್ಕ್ಲೂಡೆಡ್. ನೆಕ್ಸ್ಟ್ ಗುರು 2, 5, 7, 9, 11 ಇದನ್ನೇ ನಾವೇನಂತೀವಿ ಗುರುಬಲ ಅಂತೀವಿ. ಮದುವೆ ಆಗ್ತಾ ಇದೆ, ಇನ್ನೂ ಗುರುಬಲ ಬಂದಿಲ್ಲ, ಗುರುಬಲ ಬಂದಾಗ ಆಗತ್ತೆ ಅಂತಂದ್ರೆ ಅರ್ಥ ಏನಂದರೆ, ಜನ್ಮರಾಶಿಯಿಂದ ಗುರು 2, 5, 7, 9, 11 ಹೌಸಸ್ ಗುರು ಬಂದರೆ ನಿಮಗೆ ಒಳ್ಳೆಯದು ಆಗುತ್ತೆ, ಶುಭ. ಯಾಕಂದರೆ ಗುರು ಶುಭ ಕಾರ್ಯಗಳಿಗೆ ಕಾರಣ ಅಲ್ವಾ? ಶುಭ ಕಾರ್ಯಗಳಿಗಾಗಲಿ, ಪ್ರಯತ್ನಗಳ ಫೇವರಬಲ್, ಪುಣ್ಯಕ್ಕಾಗಲಿ ಫೇವರಬಲ್. ಸೊ ಅದಕ್ಕೆ ಮದುವೆ ಮಾಡಬೇಕಾದ್ರೂ, ಉಪನಯನ ಮಾಡಬೇಕಾದ್ರೂ ಗುರುಬಲ ಇರಬೇಕು ಅಂತೇಳಿ. ಗುರುಬಲ ಇದ್ದರೆ ಸ್ಮೂತ್ ಆಗ್ತದೆ, ಇಲ್ಲದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಅದಕ್ಕೆ ಯಾವುದೇ ನಾವು ಒಂದು ಕೆಲಸ ಮಾಡಬೇಕಾದ್ರೂ ಗುರುಬಲ ಬರಲಿ ಅಂತೀವಿ. ಸೊ ಗುರುಬಲ ಅಂದರೆ ಏನು? ಜನ್ಮರಾಶಿಯಿಂದ ಗುರುಗ್ರಹ 2, 5, 7, 9, 11 ಹೌಸಸ್ ಬಂದರೆ ಗುರುಬಲ. ಬಟ್ ಅಟ್ ದ ಸೇಮ್ ಟೈಮ್ ಯಾವುದನ್ನು ದೊಡ್ಡ ದೊಡ್ಡ ಕೆಲಸಗಳಾಗಬೇಕಾದ್ರೆ ಶನಿ ಬಲ ಕೂಡ ಬೇಕು. ಈಗ ಮದುವೆ ಆಗಬೇಕು, ಅದು ಇಬ್ಬರಿಂದ ಆಗೋ ಕೆಲಸ ಅಲ್ಲ, ಎಲ್ಲರೂ ಒಟ್ಟಿಗೆ ಸೇರಿದರೆ ಆಗುವಂಥ ಕೆಲಸ. ಇವತ್ತಿನ ದಿನ ರಿಜಿಸ್ಟರ್ ಆಫೀಸಲ್ಲಿ ಅದೇನು ದೊಡ್ಡ ಕೆಲಸ ಅಲ್ಲ. ಬಟ್ ಒಂದು ಮದುವೆ ಆಗಬೇಕಂದ್ರೆ ಎಲ್ಲರ ಕಾಂಟ್ರಿಬ್ಯೂಷನ್ ಬೇಕು. ಮನೆಯಲ್ಲಿರುವಂಥ ಬಂಧು ಬಳಗ, ಮೇಳದವರು, ಅಡಿಗೆಯವರು, ಕೆಲಸದವರು ಎಲ್ಲರ ಕಾಂಬಿನೇಷನ್ ಬೇಕು. ಅದಕ್ಕೆ ನಾವು ಶನಿ ಬಲವನ್ನು ನೋಡ್ತೇವೆ. ಏಕೆಂದರೆ ಶನಿ ಕರ್ಮಕಾರಕ. ಒಂದು ಕೆಲಸ ಸ್ಮೂತ್ ಆಗಬೇಕಾದ್ರೆ ಶನಿ ಫೇವರಬಲ್ ಆಗಿರಬೇಕು. 3, 6, 11 ಮನೆಗೆ ಶನಿ ಇದ್ದರೆ ಒಂದು ಬಲ್ಕ್ ಮಾಸ್ ಸಂಬಂಧಪಟ್ಟ ಕೆಲಸಗಳೆಲ್ಲ ಆಗ್ತವೆ. ಅದು ಇಲ್ಲ ಅಂತಂದರೆ ಸುಮ್ಮನೆ ಮಾಸಿಗೆ ಸಂಬಂಧಪಟ್ಟ ಕೆಲಸಗಳು ಯಾವುದೂ ಆಗಲ್ಲ. ಸೊ ಅದನ್ನು ನಾವು ಹಂತ ಹಂತವಾಗಿ ನೋಡೋಣ. ಸೊ ಇನ್ನು ಶುಕ್ರ 1, 2, 3, 4, 5, 8, 9, 11, 12 ಸ್ಥಾನಗಳಲ್ಲಿ ಒಳ್ಳೆಯದು. ಶನಿ 3, 6, 11. ರಾಹು ಕೇತುಗಳು 3, 6, 11. ಕೆಲವಿಂದರಲ್ಲಿ ಏನು ಹೇಳ್ತಾರೆ, ಫಲವನ್ನು ಕೊಡೋ ವಿಚಾರದಲ್ಲಿ ಕುಜವತ್ ರಾಹು, ಶನಿವತ್ ರಾಹು ಕುಜವತ್ ಕೇತು ಅಂತಾರೆ. ಸೊ ಕುಜ ಕೊಡೋ ಫಲ ಕೇತು ಕೊಡ್ತಾನೆ, ಕುಜಂತರ ಕೇತು ವರ್ತನೆ ಮಾಡ್ತಾನೆ, ಶನಿ ಥರ ರಾಹು ವರ್ತನೆ ಮಾಡ್ತಾನೆ ಅಂತಾರೆ. ಸೊ ನಮಗೆ ಎಲ್ಲಿ ಕುಜ ರಾಹು ಬಗ್ಗೆ ಸ್ಪೆಸಿಫಿಕ್ ಕೊಟ್ಟಿಲ್ವೋ ಆವಾಗ ರಾಹುವನ್ನು, ಶನಿ ಇದ್ದಂಗೆ ರಾಹುವನ್ನು ನೋಡ್ತೇವೆ, ಕುಜ ಇದ್ದಂಗೆ ಕೇತುವನ್ನು ನೋಡ್ತೇವೆ. ಏಕೆಂದರೆ ಕೆಲವಿನ ಸ್ಟ್ಯಾಂಡರ್ಡ್ ಬುಕ್ಸಲ್ಲಿ ಕುಜ ರಾಹುಗಳ ಬಗ್ಗೆ ಜಾಸ್ತಿ ಇರಲ್ಲ, ಅವುಗಳಿಗೆ ಸಂಬಂಧಪಟ್ಟ ಗೋಚಾರ ನಿಯಮಗಳಲ್ಲಿ ಇರೋದೇ ಇಲ್ಲ. ಇಲ್ಲದಾಗ ನಾವೇನು ಮಾಡಬೇಕು ಅಂತಂದರೆ ಶನಿ ಇದ್ದಂಗೆ ರಾಹು, ಕುಜ ಇದ್ದಂಗೆ ಕೇತು ಅಂತ ನಾವು ತಗೊಳ್ಬೇಕಾಗ್ತದೆ. ಸೊ ಇದು ನಾವು ಈ ಆಸ್ಪಿಷಿಯಸ್ ಪಾಯಿಂಟ್ಸ್, ಈ ಆಸ್ಪಿಷಿಯಸ್ ಪಾಯಿಂಟ್ಸ್ ಮೇಲೆಯೇ ನಿಮಗೆ ಪಂಚಾಂಗವನ್ನು ಫಲವನ್ನು ಬರೀತಾರೆ. ವೆರಿ ಸಿಂಪಲ್. ಈ ಲಾಜಿಕ್ ಗೊತ್ತಿದ್ದರೆ ನಿಮಗೆ ಪಂಚಾಂಗ ಫಲ ನೀವೇ ಬರ್ಕೊಳ್ಬೋದು. ಓಕೆ, ಇಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ಒಂದು ಅನಲೈಸ್ ಮಾಡೋಣ, ಹೇಗೆ ಅನಲೈಸ್ ಮಾಡಬೇಕು. ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇದು ನೋಡಿ, ಇವತ್ತಿನ ಈಗಿನ ಚಕ್ರ, ಈಗಿನ ಸಮಯದಲ್ಲಿ ಗ್ರಹ ಸ್ಥಿತಿ ಹೇಗಿದೆ. ಇಲ್ಲಿನ ಲಗ್ನ ಯಾವುದಾಗಿದೆ? ತುಲಾ ಲಗ್ನ ಆಗಿದೆ. ಆದರೆ ನಾನು ಜನ್ಮ ರಾಶಿ ಅಂತ ತಗೊಳ್ತೇವೆ. ಒಬ್ಬನು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದ್ದಾನೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ JR ಅಂತ ಬರ್ತದೆ. JR ಅಂದರೆ ಜನ್ಮ ರಾಶಿ. ಸೊ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದವನಿಗೆ ವೃಶ್ಚಿಕ ರಾಶಿ 1 ಹೌಸ್, ಫಸ್ಟ್ ಹೌಸ್ ಆಗ್ತದೆ.
ಯಾವುದು ಜನ್ಮರಾಶಿ ಆಗ್ತದೋ ಅದು ಫಸ್ಟ್ ಹೌಸ್ ಆಗ್ತದೆ. ಈಗ ನಾವು ಇಲ್ಲಿ ಲಾಜಿಕ್ಕನ್ನು ಬಳಸಿದ್ದೀವಲ್ಲ, ಈ ಲಾಜಿಕ್ಕನ್ನು ಇಲ್ಲಿ ಅಪ್ಲೈ ಮಾಡೋಣ. ಈಗ ನೋಡಿ, ಫಸ್ಟು ಇದನ್ನು ಮೇಲೆ ಇಟ್ಕೊಳ್ತೇನೆ, ಈ ಪಾಯಿಂಟ್ಸ್. ಮೊದಲು ಏನು ಮಾಡ್ತೀನಿ, ಜನ್ಮ ರಾಶಿಯಿಂದ ಎಲ್ಲ ಗ್ರಹಗಳು ಎಲ್ಲಿವೆ ಅಂತ ಬರ್ಕೊಳ್ತೇನೆ. ಸೊ ಜನ್ಮರಾಶಿ ವೃಶ್ಚಿಕ ರಾಶಿಯಾಗಿದೆ, ವೃಶ್ಚಿಕ ರಾಶಿಯಿಂದ 2ನೇ ಮನೆ ಗುರು ಇದ್ದಾನೆ. ಸೊ ಇದನ್ನು ಬರೀರಿ. ಸೊ ವೃಶ್ಚಿಕ ರಾಶಿಯಿಂದ, ಜನ್ಮರಾಶಿ ವೃಶ್ಚಿಕದಿಂದ ಸೂರ್ಯ 12ನೇ ಮನೆಗಿದ್ದಾನೆ. ಸೊ 12 ಅಂತ ಬರೀತೀವಿ. ಇಲ್ಲಿ ನೋಡಿ, ಫ್ರಮ್ JR ಅಂದರೆ ಫ್ರಮ್ ಜನ್ಮರಾಶಿ. ವೃಶ್ಚಿಕ ರಾಶಿಯಿಂದ ಚಂದ್ರ ಕೂಡ 12ನೇ ಮನೆಗಿದ್ದಾನೆ, ಹಾಕ್ಕೊಳ್ಳಿ. ಕುಜ ಎಲ್ಲಿದ್ದಾನೆ? 5ನೇ ಮನೆಯಲ್ಲಿದ್ದಾನೆ. ಬುಧ ಎಲ್ಲಿದ್ದಾನೆ? 12ನೇ ಮನೆಗಿದ್ದಾನೆ. ಗುರು ಎಲ್ಲಿದ್ದಾನೆ? 2ನೇ ಮನೆಗಿದ್ದಾನೆ. ಶುಕ್ರ ಎಲ್ಲಿದ್ದಾನೆ? 10ನೇ ಮನೆಯಲ್ಲಿದ್ದಾನೆ. ಶನಿ ಎಲ್ಲಿದ್ದಾನೆ? 3ನೇ ಮನೆಯಲ್ಲಿದ್ದಾನೆ. ರಾಹು ಎಲ್ಲಿದ್ದಾನೆ ನೋಡಿ? 7ನೇ ಮನೆಯಲ್ಲಿದ್ದಾನೆ. ಕೇತು ಜನ್ಮರಾಶಿಯಲ್ಲೇ ಇದ್ದಾನೆ. ಸೊ ಈ ಸ್ಟೆಪ್ಪನ್ನು ಮಾಡ್ಕೊಳ್ಳಿ. ಸೂರ್ಯ ಗೋಚಾರದಲ್ಲಿ ಸೂರ್ಯ 12ನೇ ಮನೆಯಲ್ಲಿದ್ದಾನೆ. ಜಾತಕದಲ್ಲೆಲ್ಲ, ಜಾತಕ ಈಸ್ ಕಾನ್ಸ್ಟೆಂಟ್, ಅದು ಫಿಕ್ಸ್ಡ್, ಅದೇನು ಬದಲಾಗಲ್ಲ. ಗೋಚಾರದಲ್ಲಿ ಇವಾಗ ಹಿಂಗಿದ್ದಾನೆ, ನೆಕ್ಸ್ಟ್ ಮಂತ್ ಬೇರೆ ಥರ ಇರ್ಬೋದು, ನೆಕ್ಸ್ಟ್ ಇಯರ್ ಬೇರೆ ಥರ ಇರ್ಬೋದು. ಇದು ಬದಲಾಗ್ತಾ ಇರುತ್ತೆ ಗೋಚಾರ, ಯಾಕಂದರೆ ಗ್ರಹಗಳ ಸಂಚಾರ ಆಗ್ತಾ ಇದ್ದಷ್ಟು ಬದಲಾಗ್ತಾ ಇರುತ್ತೆ. ಸೊ ಈಗ ಇಲ್ಲಿ ನೋಡಿ, ಈಗ ಸೂರ್ಯ 12ನೇ ಮನೆ, ಇದು ಆಸ್ಪಿಷಿಯಸ್ ಪೊಸಿಷನಲ್ಲಿ ಇದೆಯಾ ಇಲ್ಲವಾ ಅಂತ ನಾವು ತಿಳ್ಕೊಳ್ಬೇಕು. ಈಗ ಸೂರ್ಯ ತಗೊಳ್ಳಿ, ಸೂರ್ಯನ ಆಸ್ಪಿಷಿಯಸ್ ಪಾಯಿಂಟ್ಸ್ ಯಾವುದು? ಸೂರ್ಯ 3, 6, 10, 11 ಸ್ಥಾನದಲ್ಲಿ ಶುಭ. ಬಟ್ ಇದು ಎಲ್ಲಿದ್ದಾನೆ? ಜನ್ಮರಾಶಿಯಿಂದ ಸೂರ್ಯ 12ನೇ ಮನೆಗಿದ್ದಾನೆ. 12ನೇ ಮನೆಗಿದ್ರೆ ಏನಾಗ್ತದೆ? ಅಶುಭ, ಒಳ್ಳೇದಲ್ಲ. ಸೊ ಬ್ಯಾಡ್ ಅಂತ ಬರೀತೀವಿ, ಒಳ್ಳೇದಲ್ಲ. ಇಲ್ಲಂದ್ರೆ ಬ್ಯಾಡ್ ಎಂಬುದಕ್ಕಿದ್ದು ಅಶುಭ ಅಂತ ಬರೀತೀವಿ. ಅಶುಭ ಸ್ಥಾನದಲ್ಲಿದ್ದಾನೆ. ಚಂದ್ರ ಎಲ್ಲಿದ್ದಾನೆ? 12ನೇ ಮನೆಗಿದ್ದಾನೆ. ಸೊ ಚಂದ್ರನ ಲಿಸ್ಟಲ್ಲಿ 12 ಇದೆಯಾ? 1, 3, 6, 7, 10, 11. ಸೊ ಇಲ್ಲ. ಸೊ ಹಾಗಾಗಿ ಇದು ಕೂಡ ಅಶುಭ. ಕುಜ ಎಲ್ಲಿದ್ದಾನೆ? 5. ಸೊ ಕುಜ 3, 6, 11, ಬಟ್ 5th ಹೌಸಲ್ಲಿದ್ದಾನೆ, ಅಶುಭ. ನೆಕ್ಸ್ಟ್ ಬುಧ. ಬುಧನಿಗೆ 12ನೇ ನಂಬರ್ ಇಲ್ಲ, 2, 4, 6, 8, 10, 11. ಹಾಗಾಗಿ ಬುಧ ಕೂಡ ಅಶುಭದಲ್ಲಿದ್ದಾನೆ. ನೆಕ್ಸ್ಟ್ ಗುರು 2ನೇ ಮನೆಯಲ್ಲಿದ್ದಾನೆ. ಸೊ 2, 5, 7, 9, 11. ಸೊ ಗುರು ಪಾಸಿಟಿವ್ ಆಗಿದ್ದಾನೆ. ಸೊ ಶುಭ ಅಂತ ಬರೀತೀವಿ. ಸೊ ಗುರು ಒಬ್ಬನು ಶುಭ ಸ್ಥಾನದಲ್ಲಿದ್ದಾನೆ, ಇವತ್ತು ಕಂಫರ್ಟಬಲ್ ಆಗಿದ್ದಾನೆ. ನೆಕ್ಸ್ಟ್ ಶುಕ್ರ. ಶುಕ್ರ ಹೇಗಿದ್ದಾನೆ? 10th ಹೌಸಲ್ಲಿದ್ದಾನೆ. 1, 2, 3, 4, 5, 8, 9, 11, 12. ಸೊ ಕಂಫರ್ಟಬಲ್ ಆಗಿಲ್ಲ. ಸೊ ಹಾಗಾಗಿ ಅಶುಭ ಅಂತ ಬರುತ್ತೆ. ನೆಕ್ಸ್ಟ್ ಶನಿ 3, 6, 11, ಬಟ್ ಶನಿ ನೋಡಿ ಶುಭ ಸ್ಥಾನದಲ್ಲಿದ್ದಾನೆ. ರಾಹು 7th ಹೌಸ್, ಸೊ 3, 6, 11 ಅಶುಭ. ಕೇತು ಕೂಡ ಅಶುಭ. ಇಲ್ಲಿ ನೋಡಿ, ಟೋಟಲ್ ನೋಡಿದ್ರೆ 2 ಗ್ರಹಗಳು ಶುಭ, ಒಂದು ಗುರು ಮತ್ತು ಶನಿ. ಸೊ ನಿಮಗೆ ಗುರು ಆಗಲಿ ಶನಿ ಆಗಲಿ ಹೆಚ್ಚು ದಿನ ಒಂದೇ ಮನೆಯಲ್ಲಿ ಇರ್ತಾರೆ. ಸೊ ಶನಿ 2.5 ವರ್ಷ ಇರ್ತಾನೆ. ಹಾಗಾಗಿ ಶನಿ ಶುಭ ಆದರೆ ತುಂಬ ಒಳ್ಳೆಯದು. ಇನ್ನು ಚಂದ್ರ ಆಗಲಿ ಬುಧ ಆಗಲಿ ಕುಜ ಆಗಲಿ ಇವರು ತಿಂಗಳಿಗೆ ಒಂದ್ಸಲ ಬದಲಾಗ್ತಾ ಇರ್ತಾರೆ. ಹಾಗಾಗಿ ಅವ್ರ ಪ್ಲೇಸ್ಮೆಂಟ್ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ತಿಂಗಳಿಗೊಮ್ಮೆ ಚೇಂಜ್ ಆಗುವಂಥ ವಿಷಯಗಳಿಗೆ ನಾವೇನು ಮಾಡ್ತೇವೆ? ಮಾಸ ಫಲಗಳನ್ನು ಬರಿತೀವಿ. ವರ್ಷಕ್ಕೊಮ್ಮೆ ಚೇಂಜ್ ಆಗೋ ಗ್ರಹಗಳನ್ನು ಕನ್ಸಿಡರ್ ಮಾಡಿಕೊಂಡು ವರ್ಷ ಫಲವನ್ನು ಬರಿತೇವೆ. ಪ್ರತಿದಿನ ಚೇಂಜ್ ಆಗೋದು ಯಾವುದಿರುತ್ತೆ? ಒಂದು ಚಂದ್ರ ಒಬ್ಬನೇ, ಪ್ರತಿದಿನ ಇಲ್ಲ, 2 ದಿನಕ್ಕೊಮ್ಮೆ ಚೇಂಜ್ ಆಗ್ತವೆ. ಅದನ್ನು ನೋಡಿ ನಾವು ರಾಶಿ ಫಲಗಳನ್ನು ಬರಿತೇವೆ. ಪಂಚಾಂಗ ಫಲವನ್ನು ಬರೆಯೋದು ಹೀಗೆ. ಸೊ ಈಗ ನೋಡಿ, ಸೂರ್ಯ ಅಶುಭವಾಗಿದ್ದಾನೆ, ಚಂದ್ರ ಅಶುಭವಾಗಿದ್ದಾನೆ, ಕುಜ ಅಶುಭವಾಗಿದ್ದಾನೆ, ಗುರು ಮತ್ತು ಶನಿ ಬಿಟ್ಟು ಎಲ್ಲರೂ ಅಶುಭವಾಗಿದ್ದಾರೆ. ಸೊ ಇದು ನಾವು ಈ ಥರ ಗೋಚಾರದಲ್ಲಿ ಗ್ರಹಗಳು ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆಯಾ ನೋಡ್ತೇವೆ. ಓಕೆ, ಈಗ ನಾವು ಏನು ಮಾಡ್ತೇವೆ? ಸರಿ, ಇದು ಶುಭ ಅಶುಭ ಓಕೆ ಚೆನ್ನಾಗಿದೆ, ಬಟ್ ಏನು ಫಲ ಬರುತ್ತೆ ಅದು ಬೇಕಲ್ವಾ? ಫಲ ಏನಾಗ್ತದೆ ಅಂತ ಬೇಕು. ಇದಕ್ಕೆ ನಿಮಗೆ ಸ್ಟ್ಯಾಂಡರ್ಡ್ ಆದಂಥ ವಿಷಯಗಳಿದೆ, ಅದನ್ನು ನಾವು ನೋಡ್ತೇವೆ.
ಅದಕ್ಕೆ ಏನು ಮಾಡ್ತೀವಿ, ನಿಮಗೊಂದು ಚಾರ್ಟ್ ಇರುತ್ತೆ. ನಾನು ನಿಮಗೆ ಈ ಒಂದು ಫೈಲನ್ನು ಕಳಿಸ್ತೇನೆ. ಇಲ್ಲಿ ಪ್ರತಿಯೊಂದು ಗ್ರಹ ಜನ್ಮರಾಶಿಯಿಂದ ಯಾವ ರಾಶಿಯಲ್ಲಿದ್ದರೆ ಏನು ಫಲ ಕೊಡುತ್ತೆ ಅಂತ ಇದರಲ್ಲಿ ಲಿಸ್ಟ್ ಇರುತ್ತೆ, ಟೇಬಲ್ ಇರುತ್ತೆ. ಸೂರ್ಯ 1ನೇ ಮನೆಗಿದ್ರೆ ಏನಾಗ್ತದೆ, 2ನೇ ಮನೆಗಿದ್ರೆ ಏನಾಗ್ತದೆ, 3ನೇ ಮನೆಗೆ ಏನಾಗ್ತದೆ, ಹಾಗೆ ಎಲ್ಲ ಗ್ರಹಗಳಿಗೂ ಕೂಡ 12 ರಾಶಿಗಳಲ್ಲಿದ್ದಾಗ ಏನಾಗ್ತದೆ ಅಂತಂಬುದಿದೆ. 12 ರಾಶಿಗಳಲ್ಲ, 12 ಮನೆಗಳಲ್ಲಿ, ಜನ್ಮರಾಶಿಯಿಂದ 12 ಮನೆಗಳಲ್ಲಿದ್ದರೆ ಏನು ಫಲ ಕೊಡುತ್ತೆ. ಸಪೋಸ್ ಸೂರ್ಯ ಇದ್ದಾನೆ ತಗೊಳ್ಳೋಣ. ಸೂರ್ಯ ಜನ್ಮರಾಶಿಯಲ್ಲೇ ಸೂರ್ಯ ಇದ್ದರೆ ಏನಾಗ್ತದೆ, ಬ್ಯಾಡ್. ಯಾಕೆ ಅಂತಂದರೆ 3, 6, 10, 11ರಲ್ಲಿ ಮಾತ್ರ ಸೂರ್ಯ ಶುಭ ಫಲವನ್ನು ಕೊಡ್ತಾನೆ. ಬಟ್ 1ನೇ ಮನೆಗೆ ಏನಾಗ್ತದೆ, ಒಳ್ಳೇದಲ್ಲ. ಇಲ್ಲಿ ನೋಡಿ, ಸೂರ್ಯ 3, 6, 10, 11 ಈ ಸ್ಥಾನಗಳು ಮಾತ್ರವೇ ಗುಡ್ ಅಂತಿದೆ, ಉಳಿದ ಸ್ಥಾನಗಳು ಬ್ಯಾಡ್. ಸೊ ಏನಾಗ್ತದೆ, ಸೊ ಫೈನಾನ್ಷಿಯಲ್ ಲಾಸ್, ಮೆನಿ ಟ್ರಾವೆಲ್ಸ್, ಡಿಸ್ಕಂಫರ್ಟ್, ಇದು ಫಲ. ಇದನ್ನು ನೋಡಿ ನೀವು ದೊಡ್ಡ ಒಂದು ಲೈನ್ ಬಿಲ್ಡಪ್ ಮಾಡ್ಬೋದು, ಇಲ್ಲದ್ರೆ ಒಂದು ಪ್ಯಾರಾಗ್ರಾಫ್ ಬರಿಬೋದು ಅವನ ಫಲಕ್ಕೆ. ಅದೇ ನಿಮಗೆ ಇದು ಪ್ರಮಾಣ ಎಲ್ಲಿಂದ ಬರುತ್ತೆ ಅಂದರೆ ಶಾಸ್ತ್ರ ಪ್ರಮಾಣ ಇದೆ. ದೇಹಾರ್ತಿ ಸರ್ವಸಂತಾಪಂ ಕಾಲಾತಿಕ್ರಮ ಭೋಜನಂ ಬಂಧು ಮಿತ್ರ ಸೃಹದ್ವೈರಂ ಜನ್ಮರಾಶಿ ಗತೇ ಫಲಂ ಅಂತ ಹೇಳ್ತಾರೆ. ಸೊ ಜನ್ಮರಾಶಿಯಲ್ಲಿ ಸೂರ್ಯ ಇದ್ದರೆ ಕಾಲಾತಿಕ್ರಮಣ ಭೋಜನ, ಬಂಧು ಮಿತ್ರರ ಜೊತೆ ವಿವಾದಗಳು, ಮತ್ತು ಶರೀರಕ್ಕೆ ತುಂಬ ಶ್ರಮೆ ಆಗ್ತದೆ ಅಂತಿದೆ. ಸೊ ಅದನ್ನು ನಾವು ಇಂಗ್ಲೀಷಲ್ಲಿ ಡಿಕೋಡ್ ಸ್ವಲ್ಪ ಮಾಡಿದರೆ ಒಂದೊಂದು ಪುಸ್ತಕದಲ್ಲಿ ಒಂದೊಂದು ಥರ ಇರುತ್ತೆ. ನಾನು ಇದನ್ನು ಎಲ್ಲೋ ಬೇರೆ ಕಡೆಯಿಂದ ತೊಗೊಂಡು ಬಂದಿದ್ದೀನಿ. ಸೊ 1ನೇ ಮನೆಗೆ ಸೂರ್ಯ ಇದ್ದರೆ ಫೈನಾನ್ಷಿಯಲ್ ಲಾಸ್, ಮೆನಿ ಟ್ರಾವೆಲ್ಸ್, ಡಿಸ್ಕಂಫರ್ಟ್. ಇದನ್ನು ಪಂಚಾಂಗದಲ್ಲಿ ಹೆಂಗೆ ಬರೀತಾರೆ, ಈ ತಿಂಗಳು, ಯಾಕಂದರೆ ಸೂರ್ಯ ತಿಂಗಳಿಗೆ ಒಂದ್ಸಲ ಬದಲಾಗ್ತಾನಲ್ಲ. ಸೊ ಈ ತಿಂಗಳು ಸೂರ್ಯ ತುಂಬ ಆರ್ಥಿಕಪರವಾದಂಥ ತೊಂದರೆಗಳಿರುತ್ತೆ, ಇವ್ರಿಗೆ ಹೆಚ್ಚಿನ ಪ್ರಯಾಣಗಳಿರುತ್ತೆ, ಇವರಿಗೆ ಈ ತಿಂಗಳು ಅನುಕೂಲವಾಗಿ ಇರುವುದಿಲ್ಲ, ಹೀಗೆ ಬೇಕಾದಷ್ಟು ಬರೀಬೋದು. ಅದೇ ಸೂರ್ಯ 2ನೇ ಮನೆಗಿದ್ರೆ ಏನಾಗ್ತದೆ, ಅನ್ಹ್ಯಾಪಿನೆಸ್, ಐ ಟ್ರಬಲ್ಸ್, ಫಿಯರ್, ಅದನ್ನು ಹೇಳ್ತೇವೆ. 3ನೇ ಮನೆಗೆ ಸೂರ್ಯ ಇದ್ರೆ ಏನಾಗ್ತದೆ, ವೆಲ್ತ್, ಗುಡ್ ಹೆಲ್ತ್, ವಿಕ್ಟರಿ. ಸೊ 3ನೇ ಮನೆಗೆ ಶುಭ ಅಲ್ವಾ. ಸೊ ಏನು ಬರುತ್ತೆ ನೋಡೋಣ. ಸೊ 3ನೇ ಮನೆ ನೀವು ಸ್ಟ್ಯಾಂಡರ್ಡ್ ನೋಡಿದ್ರೆ ಆರೋಗ್ಯಂ, ನಿತ್ಯ ಸಂತೋಷಂ, ಬಂಧು ಪುತ್ರ ಸಮಾಗಮಂ, ಅರ್ಥಲಾಭಾದಿ ಸನ್ಮಾನಂ, ಇಷ್ಟಸಿದ್ಧಿ ತೃತೀಯಕೆ. 3ನೇ ಮನೆಗೆ ಸೂರ್ಯ ಇದ್ದರೆ ಆರೋಗ್ಯ ಆಗ್ತದೆ, ಯಾವಾಗೂ ಸಂತೋಷವಾಗಿರ್ತಾನೆ, ಬಂಧು ಪುತ್ರರ ಜೊತೆ ಅಂದರೆ ಫಂಕ್ಷನ್ಸಲ್ಲಿ ಭೇಟಿ ಆಗೋದು. ಸೊ ನೀವು ಶುಭ ಕಾರ್ಯದಲ್ಲಿ ಭಾಗವಹಿಸ್ತೀರಾ ಅಂತ ಬರಿಬೋದು. ಅರ್ಥಲಾಭಾದಿ ಸನ್ಮಾನ, ನಿಮಗೆ ತುಂಬ ಒಳ್ಳೆಯ ಹೆಸರು ಬರ್ತದೆ, ಗೌರವ ಬರ್ತದೆ, ಹೊಗಳಿಕೆ ಇರ್ತದೆ, ನಿಮಗೆ ಧನ ಲಾಭ ಬರ್ತದೆ. ಇಷ್ಟ ಸಿದ್ಧಿ, ನೀವೇನು ಅಂದ್ಕೊಳ್ತೀರೋ ಅದಾಗ್ತದೆ. ಒಂದು ವೇಳೆ ವಿದ್ಯಾರ್ಥಿಗಳಂದರೆ ನಿಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳ್ತೇವೆ. ಸಿನಿಮಾ ಆ್ಯಕ್ಟ್ರಿಗೆ ಒಳ್ಳೆ ಸಿನಿಮಾ ಚಾನ್ಸಸ್ ಬರುತ್ತೆ ಅಂತ ಹೇಳ್ತೇವೆ. ರಾಜಕೀಯ ನಾಯಕರು ತುಂಬ ಒಳ್ಳೆಯದಾಗ್ತದೆ ಅಂತ ಹೇಳ್ತೇವೆ. ನೀವು ಯಾರನ್ನ ಕ್ರೈಟೀರಿಯಾ ತಗೋತೀರೋ ಅದನ್ನು ಬರುತ್ತೆ. ಆದರೆ ಬರೆಯೋರು ಏನು ಮಾಡ್ತಾರೆ, ಅವ್ರು ತುಂಬ ಲಾಜಿಕ್ಕಾಗಿ ಬರೀತಾರೆ. ಸೊ ಯಾರನ್ನ ಉದ್ದೇಶವನ್ನು ಇಟ್ಟುಕೊಂಡು ಬರೆದ್ರೆ ಬೇಗ ಅಟೆನ್ಷನ್ ಡೈವರ್ಟ್ ಮಾಡ್ಕೊಂಡು ನೋಡ್ತಾರೋ ಅವ್ರ ಬಗ್ಗೆ ಬರೀತಾರೆ, ಎಲ್ಲರ ಬಗ್ಗೆ ಬರೆಯೋದಿಲ್ಲ. ಸಿನಿಮಾ ಆ್ಯಕ್ಟ್ರಸ್ ಬಗ್ಗೆ ಬರೆದ್ರೆ ಅಂದ್ಕೊಳ್ಳಿ, ಸಿನಿಮಾ ಆ್ಯಕ್ಟ್ರಸ್ ಸ್ವಲ್ಪ ಜ್ಯೋತಿಷ್ಯದ ಬಗ್ಗೆ ತುಂಬ ಕಾಳಜಿ ಇರ್ತದೆ, ಅವ್ರು ತೊಗೊಳ್ತಾರೆ. ರಾಜಕೀಯ ನಾಯಕರು ತೊಗೊಳ್ತಾರೆ, ಗೌರ್ಮೆಂಟ್ ಎಂಪ್ಲಾಯೀಸ್ ತೊಗೊಳ್ತಾರೆ. ಅವ್ರ ಟಾರ್ಗೆಟ್ ಎಲ್ಲ ಯಾರಿಗೆ ಅಂತಂದರೆ, ಯಾರು ಇದನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೋ ಅವ್ರ ಬೇಸ್ ಮೇಲೆ ಬರೀತಾರೆ. ಯಾರು ಇದ್ರ ಬಗ್ಗೆ ಹಿಡಿಸ್ಕೊಳ್ಳೋದಿಲ್ವೋ ಅವ್ರ ಬಗ್ಗೆ ಬರೆಯೋದೇ ಇಲ್ಲ. ಸೊ ಹೀಗೆ ಈ ಫಲವನ್ನು ಬರೆಯೋದ್ರಲ್ಲಿ ಲಾಜಿಕ್ ಇರುತ್ತೆ. ಇದು ಯಾರು ಬೇಕಾದರೂ ಬರಿಬೋದು. ಈ ಲಾಜಿಕ್ ಗೊತ್ತಿದ್ದರೆ ಯಾರು ಬೇಕಾದರೆ ಅವ್ರು ಬರ್ಕೋಬೋದು. ಸೊ ನೀವು ಕನ್ನಡದಲ್ಲಿ ಬೇಕಾದ್ರೆ ಡಿಕೋಡ್ ಮಾಡ್ಬೋದು. ಸಂಪತ್ತು, ಉತ್ತಮ ಆರೋಗ್ಯ, ಗೆಲುವು, ಇದು 3 ಆಗ್ತದೆ. ಸೊ ಇದು ಈ ಫೈಲನ್ನು ನಿಮಗೆ ನಾನು ಕಳಿಸ್ತೇನೆ, ಇಲ್ಲದ್ರೆ ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಈ ಫೈಲ್ ಇರುತ್ತೆ, ನೀವು ಅದನ್ನು ಆಕ್ಸೆಸ್ ಮಾಡ್ಕೊಳ್ಬೋದು. ಸೊ ಸೂರ್ಯ 3ನೇ ಮನೆಗಿದ್ರೆ ಏನಾಗುತ್ತೆ, ಎಲ್ಲ ಸೂರ್ಯ ಆದಮೇಲೆ ಚಂದ್ರ. ಸೊ ಚಂದ್ರ 3ನೇ ಮನೆಗಿದ್ರೆ ಏನಾಗ್ತದೆ, ಈ ಥರ ಎಲ್ಲ ಗ್ರಹಗಳಿಗೂ ಕೊಟ್ಟಿದ್ದೇನೆ. ಶನಿ 11ನೇ ಮನೆಗಿದ್ರೆ ಏನಾಗ್ತದೆ, ವೆಲ್ತ್, ಸಕ್ಸಸ್, ಗೇನ್ಸ್. ಈಗ ನಾವು 7ನೇ ಶನಿ ಅಂತೇವೆ. ಯಾವಾಗ ಶನಿ 12ನೇ ಮನೆಗಿದ್ದಾಗ, 1ನೇ ಮನೆಗಿದ್ದಾಗ, 12ನೇ ಮನೆಗಿದ್ದಾಗ, 1ನೇ ಮನೆಗಿದ್ದಾಗ, 2ನೇ ಮನೆಗಿದ್ದಾಗ ನಾವು 7ನೇ ಶನಿ. ಸೊ ಶನಿ 1ನೇ ಮನೆಗಿದ್ರೆ ಏನಾಗ್ತದೆ ನೋಡಿ, ಇಲ್ಲೇನು ಬರೆದಿದ್ದಾರೆ, ಫಿಯರ್ ಆಫ್ ಇನ್ಕಾರ್ನೇಷನ್, ವರೀಸ್, ಫಾರಿನ್ ಟ್ರಿಪ್ಸ್. ಇಲ್ಲೇನು ಕೊಡ್ತಾನೆ, ತೇಜೋಹಾನಿ, ಮತಿಭ್ರಂಶಃ, ಮನಃಪೀಡಾ ಭಯಂ ಸದಾ, ರೋಗಾರ್ತಿ, ಬಂಧುವೈರಂಚ, ವ್ಯಸನಂ,
ಜನ್ಮ ಸೂರ್ಯಜೆ. ಸೂರ್ಯಜೆ ಅಂದರೆ ಸೂರ್ಯಪುತ್ರ. ಸೊ ಜನ್ಮದಲ್ಲಿ ಸೂರ್ಯ ಇದ್ರೆ ಇದೆಲ್ಲ ಬರ್ತದೆ. ಅದಕ್ಕೆ ನಾವು 7 ಶನಿಗೆ ಹೆದರ್ತೀವಿ. ಎರಡನೇ ಮನೆ ಇದ್ರೆ ಏನಾಗ್ತದೆ? ಮತಿಭ್ರಂಶ ಮತಿಕ್ಲೇಶಂ ಸರ್ವಕಾರ್ಯ ವಿನಾಶಕೃತ ದೇಹಾಲಸ್ಯಂ ಮನಸ್ತಾವಂ ಸೂರ್ಯಪುತ್ರೇ ದ್ವಿತೀಯಕೆ. ಮೂರನೇ ಮನೆಗಿದ್ರೆ ಸ್ತ್ರೀಭೋಗಂಚ ಮನಸ್ಸೌಖ್ಯಂ ಇಷ್ಟಕಾರ್ಯಾರ್ಥ ಸಿದ್ಧಿಕೃತ ಸನ್ಮಾನ ಪ್ರಾಪ್ತಿ ಆರೋಗ್ಯಂ ಸೂರ್ಯಪುತ್ರೇ ತೃತೀಯಕೆ. ಮೂರನೇ ಮನೆಗಿದ್ರೆ. ಸೊ ಈ ಥರ ಈ ಫಲವನ್ನು ನೋಡಿ ನಾವು ಬರಿಬೋದು. ಸೊ ಇವತ್ತು ನಾವು ವೃಶ್ಚಿಕ ರಾಶಿ ಅಂತ ಅವನಿಗೆ ಫಲವನ್ನು ಹೇಗೆ ಮಾಡಬೇಕು ನೋಡೋಣ. ಇಲ್ಲಿ ನಾವು ಸೂರ್ಯ 12ನೇ ಮನೆಗಿದ್ದಾನೆ. ಏನು ಹೇಳಿದ್ವಿ? ಅಶುಭ ಅಂತಿದೆ. 12ನೇ ಮನೆ ಸೂರ್ಯ ಇದ್ರೆ ಅಶುಭ. ಬಟ್ ಏನು ಫಲ ಬರುತ್ತೆ? ಇಲ್ಲಿ ಸೂರ್ಯಗೆ ಬನ್ನಿ. ಸೂರ್ಯ 12ನೇ ಮನೆ ತಗೊಳ್ಳಿ. ಸೂರ್ಯ ಇದು ಜನ್ಮರಾಶಿಯಿಂದ ಫ್ರಮ್ JR ಅಂತ ಬರ್ತಿದ್ದೀನಿ ನೋಡಿ. ಜನ್ಮರಾಶಿಯಿಂದ 12ನೇ ಮನೆ ಇದು ಬ್ಯಾಡ್. ಏನಾಗ್ತದೆ? ಎಕ್ಸ್ಪೆಂಡಿಚರ್ ಆ್ಯಂಡ್ ಲಾಸ್. ಇದನ್ನೇ ತಗೊಳ್ತೇನೆ, ಅಥವಾ ನಿಮಗೆ ಬೇಕಾದ್ರೆ ಸಂಸ್ಕೃತ್ ಪ್ರಮಾಣ ತಗೊಳ್ಳಿ, ಆಮೇಲೆ ಅಥವಾ ಕನ್ನಡದಲ್ಲಿ ಬೇಕಾದ್ರೆ ತಗೊಳ್ಳಿ. ಇದು ಒಂದಕ್ಕೊಂದು ಮ್ಯಾಚ್ ಆಗಲ್ಲ. ಯಾಕೆಂದರೆ ಐ ಹ್ಯಾವ್ ಟೇಕನ್ ಫ್ರಮ್ ಡಿಫ್ರೆಂಟ್ ಸೋರ್ಸಸ್. ಯಾಕೆಂತಂದರೆ ಈ ಇಂಗ್ಲೀಷ್ ಸೋರ್ಸ್ ಬೇರೆ ಇದೆ. ಯಾಕೆಂದರೆ ನನಗೆ ಪಾಠಕ್ಕೆ ಇದನ್ನು ಡಿಕೋಡ್ ಮಾಡಲಿಕ್ಕೆ ನನಗೆ ಟೈಮ್ ಇಲ್ಲ ಆದ ಕಾರಣ ಬೇರೆ ಸೋರ್ಸ್ ತೊಗೊಂಡಿದ್ದೀನಿ. ನೀವು ಲಾಜಿಕನ್ನು ಅಬ್ಸರ್ವ್ ಮಾಡಿ. ಸೊ ಇಲ್ಲಿ 12ನೇ ಮನೆಗೆ ಸೂರ್ಯ ಇದ್ರೆ ಏನಾಗುತ್ತೆ? ನಾವು ಇಂಗ್ಲೀಷಲ್ಲೇ ತಗೊಳ್ತೇನೆ, ಎಕ್ಸ್ಪೆಂಡಿಚರ್ ಲಾಸಸ್ ಇದನ್ನೇ ತಗೊಳ್ಳಿ. ಸೊ ನಾನು ಇದನ್ನು ಕಾಪಿ ಮಾಡ್ತೇನೆ, ಇಲ್ಲಿ ಹಾಕ್ತೇನೆ. 12ನೇ ಮನೆಗೆ ಸೂರ್ಯ ಇದ್ರೆ ಎಕ್ಸ್ಪೆಂಡಿಚರ್ ಲಾಸಸ್ ಆಗ್ತದೆ. ಒಂದೇ ನಿಮಿಷ. ಓಕೆ, ಎಕ್ಸ್ಪೆಂಡಿಚರ್ ಲಾಸಸ್. ಸರ್ ಈಗ ಚಂದ್ರ ನೋಡೋಣ. ಚಂದ್ರ ಜನ್ಮರಾಶಿಯಿಂದ 12ನೇ ಮನೆಗಿದ್ದಾನೆ. ಚಂದ್ರನ ಫಲ ಏನಿದೆ ನೋಡಿ. ಸೊ ಚಂದ್ರ 12ನೇ ಮನೆಗಿದ್ರೆ ಏನು ಫಲ? ಸೊ ಚಂದ್ರ 12ನೇ ಮನೆಗಿದ್ರೆ ಇಂಜುರೀಸ್, ಎಕ್ಸ್ಪೆಂಡಿಚರ್, ಸ್ಯಾಡ್ನೆಸ್. ಸೊ ಅದನ್ನು ಕಾಪಿ ಮಾಡ್ತೇನೆ, ಪೇಸ್ಟ್. ಇದು ನೀವು ಆ್ಯಕ್ಚುಲಿ ಈ ಡಾಕ್ಯುಮೆಂಟ್ ನೋಡಿ ನೀವೇ ಬರಿಬೋದು. ಕುಜ 5ನೇ ಮನೆಗಿದ್ರೆ ಏನಾಗ್ತದೆ ಅಂತಂಬೋದು ಕುಜನ ಟೇಬಲ್ಗೆ ಹೋಗಿ. ಸೊ ಕುಜ 5ನೇ ಮನೆಗಿದ್ರೆ ಇದು ಟ್ರಬಲ್ಸ್ ಫ್ರಮ್ ಎನಿಮೀಸ್, ಟ್ರಬಲ್ಸ್ ವಿತ್ ಚಿಲ್ಡ್ರನ್. ಸೊ ಅದನ್ನು ತಗೊಳ್ತೇನೆ. ಸೊ ನಿಮಗೆ ಬರೆಯೋದಕ್ಕಿಂತ ನಾನು ಹಿಂಗೆ ಕಾಪಿ ಮಾಡ್ತಾ ಇದ್ದೇನೆ. ಸರಿ, ಬುಧ 12ನೇ ಮನೆಗಿದ್ರೆ ಏನಾಗ್ತದೆ ಅದನ್ನು ತಗೊಳ್ಳಿ. ಸೊ ಬುಧ 12ನೇ ಮನೆಗಿದ್ರೆ ಡಿಸೀಸ್, ಡೊಮೆಸ್ಟಿಕ್ ಡಿಸ್ಹಾರ್ಮನಿ, ಡಿಸೀಸ್, ಲಾಸಸ್ ಇದನ್ನು ತಗೊಳ್ತೇನೆ. ಸೊ ಇಲ್ಲಿ ಹಾಕಿ. ನೆಕ್ಸ್ಟ್ ಗುರು 2ನೇ ಮನೆಗಿದ್ರೆ ಏನು ಫಲ? ಸೊ ಶುಭ ಫಲ. ಸೊ ಗುರು 2ನೇ ಮನೆಗಿರೋದ್ರಿಂದ ಗುಡ್, ಹ್ಯಾಪಿನೆಸ್, ಡೊಮೆಸ್ಟಿಕ್ ಹಾರ್ಮನಿ ಅಂಡ್ ಸಕ್ಸಸ್ ಇದನ್ನು ತಗೊಳ್ತೇವೆ. ಸೊ ದಯವಿಟ್ಟು ಅನ್ಮ್ಯೂಟ್ ಮಾಡಬೇಡಿ. ಓಕೆ ಓಕೆ ಫೈನ್. ನೆಕ್ಸ್ಟ್ ಶುಕ್ರಗೆ ಬರ್ತೇವೆ. ಶುಕ್ರ ದಶಮ ಸ್ಥಾನದಲ್ಲಿದ್ದಾನೆ. ಸೊ ದಶಮ ಸ್ಥಾನದಲ್ಲಿದ್ದರೆ ಅಶುಭ. ಸೊ ಶುಕ್ರನ್ ಟೇಬಲಿಗೆ ಹೋಗಿ ದಶಮ ಸ್ಥಾನದಲ್ಲಿ ಏನು ಬರುತ್ತೆ? ವರ್ಚುವಸ್ ಆಕ್ಟ್ಸ್, ಟ್ರಬಲ್ಸ್, ಅನ್ಪ್ಲೆಸೆಂಟ್ ಇವೆಂಟ್ಸ್, ಡಿಸ್ಗ್ರೇಸ್ ಇದನ್ನು ತಗೊಳ್ಳಿ. ಸೊ ಒಂದು ಕಡೆ ಶುಭ ಇದೆ, ಒಂದು ಕಡೆ ಅಶುಭ ಇದೆ, ಹೇಗೆ ತಗೊಳ್ಬೇಕು ಅಂತ ಅಂಬೋದು ಕೂಡ ನಾನು ಹೇಳ್ತೇನೆ. ಈಗ ಶನಿ 3ನೇ ಮನೆಗಿದ್ದಾನೆ. ಸೊ ಶನಿ 3ನೇ ಮನೆಗಿರೋದ್ರಿಂದ ಇದನ್ನು ಕಾಪಿ ಮಾಡಿ. ವೆಲ್ತ್, ಹೆಲ್ತ್, ಹ್ಯಾಪಿನೆಸ್, ಆಲ್ ರೌಂಡ್ ಸಕ್ಸಸ್. ಮತ್ತು ರಾಹು 7ನೇ ಮನೆಗಿದ್ದಾನೆ. 7ನೇ ಮನೆ ರಾಹು ತಗೊಳ್ಳಿ. ರಾಹು 7ನೇ ಮನೆಗೆ ಕ್ವಾರಲ್ಸ್ ಇದು ತಗೊಳ್ಳಿ. ರಾಹು ಕೇತುಗಳ ವಿಚಾರದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಫಲ ವಿಚಾರದಲ್ಲಿ, ಬಟ್ ಹೆಚ್ಚಿನ ಕ್ಲಾಸಿಕಲ್ ಬುಕ್ಸಲ್ಲಿ ಕೊಟ್ಟಿಲ್ಲ. ಆದರೆ ಕುಜ ಇದ್ದಂತೆ ಕೇತುವನ್ನು, ಶನಿ ಇದ್ದಂತೆ ರಾಹುವನ್ನು ತಗೊಳ್ತೇವೆ. ನೆಕ್ಸ್ಟ್ ಕೇತು ಜನ್ಮರಾಶಿ 1ನೇ ಮನೆಗಿದ್ದಾನೆ ಅಂತಂದರೆ ಜನ್ಮರಾಶಿಯಲ್ಲಿದ್ದಾನೆ ಅಂತ. ಸೊ ಕೇತು 1ನೇ ಮನೆಗಿದ್ರೆ ಟ್ರಬಲ್ಸ್, ಬಾಡಿಲಿ ಅಫ್ಲಿಕ್ಷನ್ಸ್ ಇದನ್ನು ತಗೊಳ್ತಾರೆ. ಇಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಫಲಕ್ಕೆ ಬರೋ ಕಾಲಕ್ಕೆ ಜ್ವರಂ ಖಡ್ಗವ್ರಣಂ ಚೈವ ಭಾರ್ಯಾಬಂಧು ವಿರೋಧಕೃತ ಯಕ್ಷ ರಾಕ್ಷಸ ಪೀಡಾಚ ಜನ್ಮೇ ಭೌಮ ಫಲಂಚವೇ ಅಂತಿದೆ. ಭೌಮ ಅಂತಂದರೆ ಮಂಗಳ, ಕುಜ. ಹಾಗಾಗಿ ಕೇತುಗೆ ನಂಗೆ ಸರಿಯಾಗಿ ಡಿಸ್ಕ್ರಿಪ್ಷನ್ ಸಿಗಲಿಲ್ಲ. ಕುಜನಿದ್ದಂತೆ ಕೇತುವಾದ ಕಾರಣ ಕುಜನ ಫಲವನ್ನೇ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ.
ಇದಕ್ಕೆ ಟೆಕ್ಸ್ಟ್ ನನಗೆ ಸಿಕ್ಕಿದಾಗ ಮತ್ತೆ ನಾನು ಅಪ್ಡೇಟ್ ಮಾಡ್ತೇನೆ. ಸೊ 1ನೇ ಮನೆಗಿದ್ದರೆ ಕೇತು ಯಾವ ಥರ ಫಲ ಅಂತಂಬುದು ನೋಡೋಣ. ಸೊ ಟ್ರಬಲ್ಸು, ಬಾಡಿಲಿ ಅಫ್ಲಿಕ್ಷನ್ಸ್. ಸೊ ಇದರಿಂದ ಸೊ ಈಗ ಏನಾಯಿತು, ನನಗೆ ಫಲ ರೆಡಿ ಆಯಿತು. ಸೊ ನಿಮಗೆ ಇದು ಯಾರಿಗೆ, ಇದು ವೃಶ್ಚಿಕ ರಾಶಿಯವರಿಗೆ ಮಾತ್ರ. ಇದೇ ಥರ 12 ರಾಶಿಯವರೆಗೂ ಮಾಡ್ತಾರೆ. ವಾರ ಫಲಗಳಲ್ಲೂ ನಕ್ಷತ್ರ ಫಲಗಳು ಮಾಡೋರು 12 ರಾಶಿಗಳಿಗೂ ಈ ಥರ ಮಾಡಿ ಇದನ್ನು ನೋಡಿ ಅವ್ರ ಫಲ ಬರೀತಾರೆ. ಈಗ ಎಜುಕೇಷನ್ಗೆ ಅಂತ ಅಂದ್ಕೊಳ್ಳಿ, ಎಜುಕೇಷನ್ಗೆ ಯಾರು ಮೇನ್ ಕಾರಕ ಆಗ್ತಾರೆ, ಬುಧ ಅಲ್ವಾ. ಸೊ ಓದೋ ಹುಡುಗರು ಹೇಗಿರುತ್ತೆ, ಸೊ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಬುಧ ಜನ್ಮರಾಶಿಯಿಂದ 12ನೇ ಮನೆಗಿರೋದ್ರಿಂದ ಅಷ್ಟು ಅನುಕೂಲವಾಗಿರೋದಿಲ್ಲ. ಈ ಸಮಯದಲ್ಲಿ ರೋಗದ ಭಯ, ಮನೆಯಲ್ಲಿ ಸಣ್ಣ ಪುಟ್ಟ ತೊಂದರೆಗಳು, ರೋಗದ ಭಯ, ಸಣ್ಣ ಪುಟ್ಟ ನಷ್ಟಗಳು ಆಗ್ತದೆ ಅಂತ ಸ್ಟೇಟ್ಮೆಂಟ್ ಬರೆದು ಬಿಡ್ತಾರೆ. ಇಲ್ಲಿ ನೋಡಿ, ಸಿಂಪಲ್ 4 ಲೈನು ಅದನ್ನು ದೊಡ್ಡ ದೊಡ್ಡ ವಾಕ್ಯ ರೂಪದ ಸೆಂಟೆನ್ಸ್ ರೂಪದಲ್ಲಿ ಫಾರ್ಮ್ ಮಾಡಿ ಬರೆದು ಬಿಡ್ತಾರೆ. ಅದೇ ವಾರಫಲ, ಮಾಸಫಲ, ನೀವು ಯಾವ್ದು ಬೇಕಾದ್ರೆ ತಗೊಳ್ಳಿ. ಆ ಸಮಯದಲ್ಲಿ ಆ ಗ್ರಹ ಏನಿದೆ. ಎಜುಕೇಷನ್ಗೆ ಬುಧನ್ನೇ ಎತ್ಕೊಂಡಿದ್ದೀವಿ ನಾವು. ಈಗ ಸಪೋಸ್ ಪವರ್ ಬೇಕು ಅಂತ ಒದ್ದಾಡ್ತಿರ್ತಾರೆ. ಸೊ ಈ ರಾಜಕೀಯ ನಾಯಕರಿಗೆ ಹೇಗಿರುತ್ತೆ, ಪವರ್ಗೆ ಸೂರ್ಯ ರೆಸ್ಪಾನ್ಸಿಬಲ್, ಅಟ್ ದ ಸೇಮ್ ಟೈಮ್ ಜನಗಳಿಗೆ ಮಾಸ್ಗೆ ರೆಸ್ಪಾನ್ಸಿಬಲ್ ಶನಿ. ಈ ಎರಡನ್ನ ನೋಡಿ ಬರೀತಾರೆ ಅವರು. ಸೊ ಸೂರ್ಯ 12ನೇ ಮನೆಗಿರುತ್ತೆ. ಈ ಸಮಯ ರಾಜಕೀಯ ನಾಯಕರಿಗೆ ಅಷ್ಟು ಅನುಕೂಲವಾದ ಕಾಲವಲ್ಲ. ಯಾಕೆಂದರೆ ಲಾಸಸ್ ಅಂತಿದಲ್ವ, ಲಾಸಸ್ ಇಂದ ಅಷ್ಟು ಯೋಗ್ಯವಾದ ಕಾಲವಲ್ಲ ಅಂತ ಸಿಂಪಲಾಗಿ ಮೇಕಪ್ ಮಾಡಿ ಬರೆದು ಬಿಡ್ತಾರೆ. ನೀವು ಹೇಗೆ ಬರೆದ್ರೆ ಹಾಗೆ, ನೀವು ಎಷ್ಟು ಮೇಕಪ್ ಮಾಡಿ ಬರಿತೀರೋ ಅಷ್ಟು ಅನುಕೂಲ. ಅದೇ ಶನಿ ವೆಲ್ತ್, ಹೆಲ್ತ್, ಹ್ಯಾಪಿನೆಸ್, ಆಲ್ ರೌಂಡ್ ಸಕ್ಸಸ್. ಸೊ ಶನಿ ಯಾವುದಕ್ಕೆ ಕಾರಕ, ಕರ್ಮಕಾರಕ. ಈ ವರ್ಷ ನೀವು ತುಂಬ ಕಷ್ಟದಿಂದ ಕೆಲಸ ಮಾಡೋದರಿಂದ ಹಣ, ಐಶ್ವರ್ಯ, ಒಳ್ಳೆಯ ಆರೋಗ್ಯ, ಸಂತೋಷ, ಎಲ್ಲ ಥರದ ಸಂತೋಷವು ನಿಮಗೆ ಈ ವರ್ಷ ತುಂಬಿ ತುರುಕುತ್ತದೆ ಅಂತ ಬರೆದು ಬಿಡ್ತಾರೆ. ಗುರು 2ನೇ ಮನೆಗಿದ್ದಾನಾದ ಕಾರಣ ಈ ವರ್ಷ ತುಂಬ ಸಂತೋಷದಿಂದ ಇರ್ತೀರಾ. ಮನೆಯಲ್ಲಿ ಸುಖ ಶಾಂತಿಗಳು ವಿರಾಜಿಲ್ತದೆ, ಸಕ್ಸಸ್, ಎಲ್ಲ ಥರದ ವಿಜಯಗಳು ಆಗ್ತದೆ ಈ ವರ್ಷ. ಸೊ ಗುರು ಮೇಯ್ನಾಗಿ ಶುಭ ಕಾರ್ಯಗಳಿಗೆ ಕಾರಣದ ಕಾರಣ ಈ ವರ್ಷಗಳು ನಿಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯವಾಗ್ತದೆ ಅಂತ ಬರೀತಾರೆ. ಅದು ಆಗ್ತದೋ ಬಿಡ್ತದೋ ಸ್ಟೇಟ್ಮೆಂಟ್ ವೈಸ್ ಬರೆದು ಬಿಡ್ತಾರೆ. ಆ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದವರಿಗೆ ಎಷ್ಟೋ ಜನ ಇರ್ತಾರೆ, 10% ಪೀಪಲ್ ಇರ್ತಾರೆ. ಯಾರೋ ಒಬ್ಬರ ಮನೆ ಶುಭ ಕಾರ್ಯ ಆಗೋದಿಲ್ವಾ? ಖಂಡಿತ ಆಗ್ತದೆ. ಅವನೇನು ಅಂದ್ಕೊಳ್ತಾನೆ, ಹೌದು ಇಲ್ಲಿ ಶುಭ ಕಾರ್ಯ ಇದೆ ಅಂತ ಬರೆದಿದ್ದಾರೆ, ನನಗೆ ಮದುವೆ ಆಯಿತು. ವೃಶ್ಚಿಕ ರಾಶಿಯಲ್ಲಿ ಇದ್ದವ್ರಿಗೆ ಎಲ್ಲರಿಗೂ ಶುಭ ಕಾರ್ಯ ಆಯ್ತು ಅಂದ್ಕೊಳ್ಳಿ ಅವ್ರ ಮನೆಯಲ್ಲಿ, ಆವಾಗ ಈ ಸ್ಟೇಟ್ಮೆಂಟ್ 100% ತಗೋಬೋದು. ಆದರೆ ಎಲ್ಲರಿಗೂ ಆಗಲ್ಲ. ಅದೇ ಎಲ್ಲರಿಗೂ ಆಗದೇ ಕೂಡ ಇರಲ್ಲ. ಯಾಕೆಂತಂದರೆ 10% ಪೀಪಲ್ ಅವರೇ ಇದ್ದಾರೆ. ಹಾಗಾಗಿ ಯಾರೋ ಒಬ್ಬರ ಮನೆಗಾದರೂ ವೃಶ್ಚಿಕ ರಾಶಿಯಲ್ಲಿದ್ದವರಿಗೆ ಶುಭ ಕಾರ್ಯ ಆಗ್ತದೆ ಅಂದರೆ ಏನು, ಪಾರ್ಷಿಯಲಿ ಇದು ಹೆಲ್ಪ್ ಆಗ್ತದೆ. ಇದಕ್ಕೆ ದೊಡ್ಡ ಈ ಫಲವನ್ನು ಬೇಕಾಗಿಲ್ಲ. ಆದರೆ ನಾವು ಈ ಫಲವನ್ನು ನೋಡಿ ಆ ಥರ ಬರಿತೇವೆ. ಹಾಗಾಗಿ ಇನ್ನು ಮುಂದೆ ಯಾರು ಟಿ ವಿಗಳನ್ನು ನೋಡ್ಕೊಳ್ಳೋ ಕೆಲಸ ಇಲ್ಲ. ನಿಮ್ಮ ಪಂಚಾಂಗವನ್ನು ನೀವೇ ಪ್ರಿಪೇರ್ ಮಾಡಿಕೊಳ್ಳಿ, ಪಂಚಾಂಗದ ಫಲವನ್ನು. ಸೊ ಗ್ರಹಸ್ಥಿತಿ, ನಿಮ್ಮ ಜನ್ಮರಾಶಿಯಿಂದ ಆ ಗ್ರಹ ಎಲ್ಲಿದೆ ಅಂತ ಬರ್ಕೊಳ್ಳಿ, ಅದು ಶುಭವ ಅಶುಭವ ಅಂತ ಬರ್ಕೊಳ್ಳಿ. ನಿಮಗೆ ಟ್ಯಾಬ್ಲರ್ ಕಾಲಮ್ ಕಳಿಸ್ತೀನಿ. ಈ ಟೇಬಲನ್ನು ನೋಡಿ ನಿಮಗೆ ಪ್ರಮಾಣ ಸಹಿತವ ಬೇಕಾದರೂ ಇದೆ, ಅಥವಾ ಇಂಗ್ಲೀಷಲ್ಲಿ ಬೇಕಾದರೂ ಇದೆ, ಇಂಗ್ಲೀಷಿಗೆ ಕನ್ನಡದ ಟ್ರಾನ್ಸ್ಲೇಷನ್ ಬೇಕಾದರೂ ಇದೆ. ಅದನ್ನು ನೋಡಿ ಬರ್ಕೋಬಹುದು. ಸೊ ಹೀಗೆ ಓವರಾಲ್ ಬರಿತೇವೆ. ಸೊ ಈ ಥರ ಈ ರಾಶಿಯವರಿಗೆ ಈ 9 ಗ್ರಹಗಳಿಗೂ ಹೇಗಿದೆ ಅಂತ ನೋಡಿದರೆ ಅದನ್ನು ನೀವೊಂದು ಬುಕ್ ಬರಿಬೋದು. ಸೊ ವೃಶ್ಚಿಕ ರಾಶಿ ಫಲ ಅಂತ ಒಂದು ಪುಸ್ತಕ ಮಾಡಿಬಿಡ್ತೀವಿ. ಒಂದು ಸಣ್ಣ ಒಂದು ಬುಕ್ಲೆಟ್ ಥರ ಮಾಡಿ ಒಂದು 20 ಪೇಜಿ ಬುಕ್ ಮಾಡಿ ವೃಶ್ಚಿಕ ರಾಶಿಯವರಿಗೆ ಈ ವರ್ಷದ ಫಲ ಅಂತ ಹೇಳಿ 2020-21 ಅಂತ ಹಾಕಿ ಒಂದು ಬುಕ್ ಪ್ರಿಂಟ್ ಮಾಡಿ ನಮಗೆ ಮಾರ್ಕೆಟಲ್ಲಿ ಅಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಹಾಕಿಬಿಟ್ಟಿರ್ತಾರೆ. ಬಸ್ಸಲ್ಲಿ ಕೂತು ಏನು ಮಾಡಬೇಕು, ಸುಮ್ಮನೆ ಟೈಮ್ ಪಾಸ್ ಆಗ್ತದೆ. ಇಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ವರ್ಷದ ಫಲ ಒಂದು ಕೊಂಡ್ಕೋತೇವೆ, 10 ರೂಪಾಯಿ ಕೊಂಡ್ಕೊಂಡು ಕೂತ್ಕೊಂಡು ಓದ್ತಾ ಕೂತಿರ್ತೇವೆ. ಓದೋದು ಹೆಂಗೆ ಓದ್ತೇವೆ, ವೃಶ್ಚಿಕ ರಾಶಿ ಅಂತಂದರೆ ನಂದು ಅಂತೇವೆ. ವೃಶ್ಚಿಕ ರಾಶಿ ನಮ್ದು ಒಬ್ಬರದೇ ಅಲ್ಲ, ಭಾಳ ಜನದ್ದು ಅದ. ಅದು ನಮಗೆ ತಲೆಗೆ ಬರಲ್ಲ. ಓ ನನ್ನ ಫಲವನ್ನೇ ಇದರ ಬರೆದುಬಿಟ್ಟಿದ್ದಾರೆ, ಸೊ ಈ ವರ್ಷ ಹೀಗಾಗತ್ತಂತೆ ಹಾಗಾಗತ್ತಂತೆ ಅಂತ ತಲೆ ಕೆಡಿಸಿಕೊಂಡು ಮಾಡಿಕೊಂಡು ಸಂತೋಷ ಪಡೋರು ಇದ್ದಾರೆ, ತಲೆ ಕೆಡಿಸ್ಕೊಳ್ಳೋರು ಇದ್ದಾರೆ. ಯಾಕೆಂದರೆ ಶುಭ ಫಲವನ್ನೇ ಬರೆಯೋಕ್ಕಾಗಲ್ವಲ್ಲ. ಸೊ ಎಲ್ಲ ಫಲವನ್ನು ಬರೀತಾರೆ. ಅವರು ಹೇಳೋದಕ್ಕೆ ಬೇಸ್ ಇಲ್ಲ ಅಂತಲ್ಲ, ಬೇಸ್ ಇದೆ. ಈ ಮೆಥಡ್ ಕೂಡ ಇದೆ. ಬಟ್ ಏನಂತಂದರೆ ಅದನ್ನು ಅಪ್ಲೈ ಮಾಡೋ ರೀತಿ ಬೇರೆ ಇರುತ್ತೆ. ಸೊ ಪಂಚಾಂಗ ಫಲ ಬೇಕಾದರೆ ಇಷ್ಟು ಸಾಕು, ಇನ್ನು ಜಾಸ್ತಿ ಇದಕ್ಕೆ ಬೇಕಾಗಿಲ್ಲ. ಓಕೆ, ಈಗ ಇನ್ನೊಂದು 2-3 ಎಕ್ಸಾಂಪಲ್ ಮಾಡೋಣ. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ, ಆಟೋಮೇಟ್ ಮಾಡಿದ್ದೇನೆ. ಸೊ ಇದು
ಚಕ್ರ, ನಾನು ಇನ್ನೊಂದು ಡೇಟ್ ಚೇಂಜ್ ಮಾಡ್ತೇನೆ. ಸೊ ಡೇಟ್ ಚೇಂಜ್ ಮಾಡಿ ಆಟೋಮೆಟಿಕಾಗಿ ಚೇಂಜ್ ಆಗ್ತದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇದು ಇವತ್ತಿನ ದಿನ ಹೇಗಿದೆ ಅಂತ ಅನ್ನೋದು ಇಲ್ಲಿ ನೋಡ್ಬೋದು. ಸೊ ಇವತ್ತಿನ ದಿನ ನಾವು ಇವಾಗ ಮಾಡಿದ್ವಲ್ಲ ಅದೇ ರೀತಿ ಇಲ್ಲಿರ್ತೀವಿ ನೋಡಿ. ಸರಿ, ನನಗೆ ನೆಕ್ಸ್ಟ್ ಇಯರ್ ಹೇಗಿರುತ್ತೆ, ಇದೇ ದಿನ ನೆಕ್ಸ್ಟ್ ಇಯರ್ ಹೇಗಿರುತ್ತೆ, ನಾನು ಏನು ಮಾಡ್ತೀನಿ 2021 ಮಾಡ್ತೇನೆ. ಸೊ ಫಲ ಹೇಗಿರುತ್ತೆ ನೋಡಿ. ಸೊ 2021ಗೆ ಸೊ ಇಲ್ಲಿ ಬದಲಾಯ್ತಾ, ಒಂದು ನಿಮಿಷ. ಸ್ಕ್ರೀನ್ ಶೇರ್ ಮಾಡಿದ್ದೀನಿ, ನಿಮಗೆ ಕಾಣ್ತಾ ಇಲ್ವಾ? ಒಂದು ನಿಮಿಷ ಸ್ಟಾಪ್ ಮಾಡಿ ಮತ್ತೆ ಮಾಡ್ತೇನೆ. ಸೊ ನೋಡಿ ಈಗ ಓಕೆ. ಸೊ ಎನಿವೇ ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದೇನೆ. ಸೊ ನಿಮಗೆ ಅದರಲ್ಲಿ ಕೂಡ ನೀವು ನೋಡ್ಬೋದು. ಒಂದೇ ನಿಮಿಷ, ಇದು ಯಾಕೋ ಫಂಕ್ಷನ್ ವರ್ಕ್ ಆಗ್ತಾ ಇಲ್ಲ. 18 ಇಲ್ಲಿ ನೋಡಿ, ನಾನು ಜಸ್ಟ್ ಡೇಟ್ ನ್ಯಾವಿಗೇಟ್ ಮಾಡ್ತೇನೆ, ಅದು ಆಟೋಮೆಟಿಕ್ಕಾಗಿ ನಿಮಗೆ ಫಲವನ್ನು ಸೂಚನೆ ಮಾಡ್ತದೆ. ಆಪ್ಷನ್ 3. ಓಕೆ. ಸೊ ಇವತ್ತಿನ ಪ್ರಕಾರ ನೋಡಿ, ಇವತ್ತಿನ ನಾನು ಡೇಟ್ ಹಾಕ್ತೇನೆ. ಸೊ 18/10/2020. ಸೊ ಇದು ಇವತ್ತಿನ ಚಕ್ರ. ಇವಾಗ ನಾವು ನೋಡಿದ್ವಲ್ಲ, ಒಂದು ಗುರು ಮತ್ತು ಶನಿ ಬಿಟ್ಟು ಎಲ್ಲರೂ ಕೂಡ ನೆಗೆಟಿವ್ ಪ್ಲೇಸಲ್ಲಿ ಇದ್ದಾರೆ. ನೆಕ್ಸ್ಟ್ ಇಯರ್ ಇದೇ ಟೈಮಲ್ಲಿ ಹೆಂಗಿರುತ್ತೆ ನೋಡಿದರೆ 2021 ಹಾಕ್ತೇವೆ. ಸೊ 21ರಲ್ಲಿ ನೋಡಿ, ಜನ್ಮರಾಶಿಯಿಂದ ಗುರು 3ನೇ ಮನೆಗಿರ್ತಾನೆ, ಶನಿ 3ನೇ ಮನೆಗಿರ್ತಾನೆ, 5ನೇ ಮನೆಗೆ ಚಂದ್ರ, 7ನೇ ಮನೆಗೆ ರಾಹು, ಸೂರ್ಯ 12ನೇ ಮನೆಗೆ, ಕುಜ ಬುಧ ಬಂದು ನಿಮಗೆ ಈ ಒಂದು 11ನೇ ಮನೆಗೆ ಇರ್ತಾರೆ. ಫಲ ಹೇಗಿರುತ್ತೆ ನೋಡಿ. ಸೊ ಸೂರ್ಯ 12ನೇ ಮನೆಗಿರೋದ್ರಿಂದ ಏನು ಚೇಂಜ್ ಇಲ್ಲ, ಎಕ್ಸ್ಪೆಂಡಿಚರ್ ಲಾಸಸ್. ಚಂದ್ರ 5ನೇ ಮನೆಗಿರೋದ್ರಿಂದ ಫೇಲ್ಯೂರು, ಡಿಸಪಾಯಿಂಟ್ಮೆಂಟ್, ಸ್ಯಾಡ್ನೆಸ್. ಕುಜ 11ನೇ ಮನೆಗಿದ್ದಾನೆ, ಒಳ್ಳೇದು, ಅಥಾರಿಟಿ, ಗೇನ್ಸು, ಗುಡ್ ನೇಮ್ಸ್. ಬುಧ 11ನೇ ಮನೆಗಿದ್ದಾನೆ, ಸೊ ಒಳ್ಳೆಯದೇ, ಚೈಲ್ಡ್ ಬರ್ತು, ಹ್ಯಾಪಿನೆಸ್, ವೆಲ್ತ್. ಸೊ ಹೀಗೆ ನಿಮಗೆ ಡೇಟ್ ಬದಲಾದ ತಕ್ಷಣ ನೋಡಿ ನಿಮಗೆ ಎಲ್ಲ ಫಲಗಳು ಬದಲಾಗ್ತದೆ ನೋಡಿ. ಸೊ ನಿಮಗೆ ವರ್ಷ ಬದಲಾದಷ್ಟು ಎಲ್ಲ ಬದಲಾಗ್ತದೆ. ಓಕೆ. ಸೊ ನಿಮಗೆ ಇದಕ್ಕೆ ಪ್ರಮಾಣ ಸಹಿತ ಬೇಕಂದ್ರೆ ಪ್ರಮಾಣ ಸಹಿತವೂ ಸಿಗತ್ತೆ. ಈ ಒಂದು ಆ್ಯಪನ್ನು ನಾನು ನಿಮಗೆ ಗೂಗಲ್ ಶೀಟ್ಸ್, ಎಕ್ಸೆಲ್ ಶೀಟ್ಸ್ನಾಗ ನಾನು ಅಪ್ಲೋಡ್ ಮಾಡಿ ನಿಮಗೆ ಲಿಂಕ್ ಕಳಿಸ್ತೇನೆ. ನೀವು ಮನೆಯಿಂದ ಕೂಡ ಇದನ್ನು ನೀವು ಆಕ್ಸೆಸ್ ಮಾಡ್ಬೋದು. ಯಾರಾದರೂ ಫಲವನ್ನು ಬರಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ, ಪ್ರತಿಯೊಂದು ಹುಡುಕಿಕೊಳ್ಳಿಕ್ಕೆ ಬೇಕು ಅಂತಂದರೆ ನಾನು ಇದನ್ನು ಗೂಗಲ್ ಶೀಟ್ಗೆ ಅಪ್ಡೇಟ್ ಮಾಡಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೇನೆ, ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ನೋಡಿ, ಇಂಗ್ಲೀಷ್ ಬೇಕಾದ್ರೆ 4 ಬರುತ್ತೆ ಫಲ, 3 ಇಂಗ್ಲೀಷ್. ನಾನು ಇದು ಡಿಸ್ಕ್ರಿಪ್ಷನ್ ಕೊಡ್ತೇನೆ ನಿಮ್ಗೆ ಹೇಗೆ ಮಾಡಬೇಕು ಅಂತ. ಇದಿದ್ರೆ ಏನಾಗುತ್ತೆ, ನಿಮಗೆ ಜನ್ಮರಾಶಿಯಿಂದ ಆಟೋಮೆಟಿಕ್ಕಾಗಿ ನಿಮಗೆ ಡಿಸ್ಪ್ಲೇ ಮಾಡುತ್ತೆ. ಸೊ ಯಾವ ಸಮಯದಲ್ಲಿ ಗ್ರಹಗಳು ಹೇಗಿದೆ ನೋಡಿ. ಜನ್ಮರಾಶಿಯಿಂದ 2024 ಇಸ್ವಿಯಲ್ಲಿ ಸೂರ್ಯ, ಚಂದ್ರ, ಶುಕ್ರ, ಶನಿ ಎಲ್ಲ ಒಂದೇ ಮನೆಗೆ ಇದೆ. ಸೊ ಅದು ಏನು ಫಲ ಕೊಡುತ್ತೆ ಅಂತಂದರೆ ನಿಮ್ಗೆ ಇಲ್ಲಿ ಫಲ ಭಾಗದಲ್ಲಿ ನೋಡ್ಬೋದು. ಸೊ ಜನ್ಮರಾಶಿಯಿಂದ ಶನಿ 5ನೇ ಮನೆ ಇದ್ರೆ ಏನಾಗ್ತದೆ. ಸೊ ಶನಿ 5ನೇ ಮನೆಗಿರೋದ್ರಿಂದ ಸಪರೇಷನ್ ಫ್ರಮ್ ಚಿಲ್ಡ್ರನ್ಸ್, ಅನ್ಹ್ಯಾಪಿನೆಸ್, ಅನ್ಈಸಿನೆಸ್, ಕ್ವಾರಲ್ಸ್, ಇದೆಲ್ಲ ಫಲ. ಅದನ್ನು ನೀವು ಒಂದು ಸೆಂಟೆನ್ಸ್ ಮಾಡಬೇಕು. ಸೊ ಈ ಥರ ನಾವು ಫಲವನ್ನು ಬರ್ತೀವಿ. ಬಟ್ ಇದು ಕರೆಕ್ಟ್ ವೇನಾ ಅಂತಂದರೆ ಇಟ್ ಈಸ್ ಆನ್ ಇನ್ಕಂಪ್ಲೀಟ್ ವೇ. ಅದು ಈ ಒಂದು ಗೋಚಾರ ಫಲವನ್ನೇ ಸಪ್ರೇಟಾಗಿ ಹೇಳೋದು ಇಟ್ ಇಸ್ ಅನ್ ಇನ್ಕಂಪ್ಲೀಟ್ ವೇ. ಒಂದು ಪದ್ಧತಿ ಕೂಡ ಕರೆಕ್ಟ್ ಪದ್ಧತಿ ಅಲ್ಲ. ನಮ್ಮ ಸನಾತನ ಧರ್ಮದ ಶಾಸ್ತ್ರ ಪ್ರಕಾರ ಗೋಚಾರ ಫಲವನ್ನು ಸಪ್ರೇಟಾಗಿ ಹಾಕೋಂಗಿಲ್ಲ. ಆದರೆ ನಾನು ಆ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಬರಲ್ಲ. ಯಾಕೆಂತಂದರೆ ಮೆಜಾರಿಟಿ ಪೀಪಲ್, ಮೆಜಾರಿಟಿ ಇನ್ಸ್ಟಿಟ್ಯೂಷನ್ಸ್, ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಕೂಡ ಇದನ್ನು ಹಾಕೇ ಹಾಕ್ತಾರೆ. ಏನ್ರಿ ಎಲ್ಲ ಪಂಚಾಂಗಗಳನ್ನ ಹಾಕ್ತಾರೆ, ನೀವೇನು ಹಾಕಬೇಡ ಅಂತ ಹೇಳ್ತೀರಲ್ಲ ಅಂತ.
ಬಟ್ ಇದರ ಉಪಯೋಗ ಎಷ್ಟುವರೆಗೂ ಅಂತ ನೀವು ನೋಡ್ಕೊಳ್ಳಿ. ಇದು ಏನಾಗುತ್ತೆ, ಎಲ್ಲರಿಗೂ ಅಪ್ಲೈ ಆಗುತ್ತದೆ. ಆ ರಾಶಿಯಲ್ಲಿ ಹುಟ್ಟಿದಂಥ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಸೊ ಎಲ್ಲರಿಗೂ ಅಪ್ಲೈ ಆಗೋಂಗಿದ್ರೆ ಯಾರಿಗೆ ನಡೀತದೆ, ಯಾರಿಗೆ ನಡೆಯಲ್ಲ. ಇದು ನೀವು ಹೇಳಿದ್ರೂ ನಡೀತದೆ, ಹೇಳಿದ್ರೂ ನಡೀತದೆ. ಆಲ್ರೆಡಿ ನಡೆದವನು ಏನು ಅಂದ್ಕೊಳ್ತಾನೆ, ಇದರ ಪ್ರಕಾರ ನಡೆದೆ ಅಂತ ಅಂದ್ಕೊಳ್ತಾನೆ. ನಡಿಲದ್ದು ಇದಕ್ಕೆ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ. ಯಾಕೆಂತಂದರೆ ಒಂದು ಫಾರ್ಮುಲಾ ಎಲ್ಲರ ಮೇಲೆ ಕೆಲಸ ಮಾಡಿದ್ರೆ ಅದಕ್ಕೆ ಸೈಂಟಿಫಿಕ್ ಎವಿಡೆನ್ಸ್ ಆಗ್ತದೆ. ಶಾಸ್ತ್ರ ಪ್ರಕಾರ ನಿಮಗೆ ಎವಿಡೆನ್ಸ್ ಅಂದರೆ ಯಾವಾಗ ಆಗ್ತದೆ, ಎಲ್ಲದಕ್ಕೂ ಅಪ್ಲೈ ಆಗಬೇಕು. ಕೇವಲ ಪಾರ್ಷಿಯಲಿ ಮಾತ್ರ ಅಪ್ಲೈ ಆಯ್ತು ಅಂದ್ಕೊಳ್ಳಿ, ಅದನ್ನು ನಾವು ಎವಿಡೆನ್ಸಾಗಿ ಕನ್ಸಿಡರ್ ಮಾಡಲ್ಲ. ಸೊ ಇದು ಈ ವಾರ ನಾವು ಅಂತೀವಿ, ಈ ಟಿ ವಿ ಚಾನಲ್ಲಿ ಇಂಥವ್ರು ತುಂಬ ಚೆನ್ನಾಗಿ ಹೇಳ್ತಾರೆ ವಾರಫಲ ಅಂತಾರೆ. ಯಾಕೆ ಹೇಳ್ತಾರೆ, ಅವರಿಗೆ ಮಾತ್ರ ಅದು ಅನುಕೂಲ ಆಗಿರ್ತದೆ, ಅದಕ್ಕೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಹಾಗೆಂತೇಳಿ ಎಲ್ಲರಿಗೂ ಅಪ್ಲೈ ಆಗಬೇಕು ಅಂತಿಲ್ಲ. ಸೊ ಇದು ಸೂಪರ್ಫಿಷಿಯಲ್ ಡೆಫಿನಿಷನ್, ಡಿಸ್ಕ್ರಿಪ್ಷನ್. ಇದೆಲ್ಲ ಕೂಡ ಈ ಥರ ಮಾಡೋದನ್ನು ಬರೀ ಸೂಪರ್ಫಿಷಿಯಲ್ ಅಂದರೆ ಡೀಪಾಗಿ ಹೋಗಲಾರ್ದೆ ಮೇಲೆ ಮೇಲೆ ಔಟ್ಲೈನ್ ಹೇಳೋದು, ಇದು ಸರಿಯಾದ ಪದ್ಧತಿ ಅಲ್ಲ. ಸರಿ, ಮತ್ತು ಶಾಸ್ತ್ರ ಹೇಳೋ ಪದ್ಧತಿ ಯಾವುದು ಅಂತಂದರೆ, ಈ ಫಲವನ್ನು ಯಾವಾಗೂ ಕೂಡ ಎಕ್ಸ್ಕ್ಲೂಸಿವ್ ಫಾರ್ ಎ ನೇಟಿವ್, ಪ್ರತಿಯೊಬ್ಬನಿಗೂ ಸಪ್ರೇಟಾಗಿ ಹೇಳಬೇಕು. ಮೇಷರಾಶಿಯಲ್ಲಿದ್ದವ್ರಿಗೆಲ್ಲ ಒಂದೇ ಫಲ ಅಲ್ಲ, ಒಬ್ಬ ಪರ್ಸನಿಗೆ ಒಂಥರ ಹೇಳಬೇಕು. ಆ ಥರ ಹೇಳೋ ಪದ್ಧತಿ ನಾವು ಫಾಲೋ ಆಗಬೇಕು. ಹಾಗಾಗಿ ಇಲ್ಲಿ ತಿಳ್ಕೊಳ್ಳಿ, ಬೇಕಾದ್ರೆ ನೀವೇ ವಾರ ಫಲಗಳು ಮಾಡಿಕೊಳ್ಳಿ. ಇದಕ್ಕೆ ಲಾಜಿಕ್ ಅಂತಂಬೋದಿಲ್ಲ. ಇದು ಸೂಪರ್ಫಿಷಿಯಲ್ ಇನ್ಫಾರ್ಮೇಷನ್ ವಿತೌಟ್ ಸ್ಟಡಿಂಗ್ ಇನ್ ಡೀಪರ್. ಹಾಗಾಗಿ ಇಗ್ನೋರ್ ಮಾಡಿದರೆ ಇನ್ನೂ ಒಳ್ಳೆಯದು. ಸೊ ವಾರ ಫಲಗಳು, ನಕ್ಷತ್ರ ಫಲಗಳು, ಪುಸ್ತಕಗಳನ್ನೇ ಟಿ ವಿಗಳನ್ನ ನೋಡಿ ತಲೆ ಕೆಡಿಸ್ಕೊಳ್ಬೇಡಿ. ಅದೆಲ್ಲರಿಗೂ ಅಪ್ಲೈ ಆಗಲ್ಲ. ಅಪ್ಲೈ ಆದಂಗೆ ಕಾಣುತ್ತೆ ಅಷ್ಟೆ. ಈಗ ನಿಮಗೆ ಒಂದು ಈ ಒಂದು ಡೆಸರ್ಟ್ ಲ್ಯಾಂಡಿಗೆ ಹೋದರೆ, ಎಡಾರಿ ಪ್ರದೇಶಕ್ಕೆ ಹೋದರೆ ದೂರದಲ್ಲಿ ನಿಮಗೆ ನೀರಿದ್ದಂಗೆ ಕಾಣುತ್ತೆ. ಆದರೆ ಹತ್ತಿರ ಹೋದರೆ ನೀರು ಇರೋದಿಲ್ಲ. ಆದರೆ ಎಲ್ಲೋ ದೂರ ಮನುಷ್ಯರಿದ್ದಂಗೆ ಕಾಣ್ತಾರೆ, ಹತ್ತಿರ ಹೋದರೆ ಇರೋದಿಲ್ಲ. ಅದೇ ಥರ ಇರುತ್ತೆ ಈ ಥರ ಪ್ರೆಡಿಕ್ಷನ್ ಮಾಡೋದು. ಸೊ ಇದನ್ನು ಸ್ವಲ್ಪ ನಾವು ಇನ್ಕ್ಲೂಡ್ ಮಾಡೋಣ. ಇದನ್ನು ಏನು ಮಾಡಬೇಕಂತಂದರೆ, ಬರೀ ಗೋಚಾರವನ್ನು ನೋಡಿದ್ರೆ ನಿಮಗೇನೂ ಫಲ ಸಿಗಲ್ಲ. ಗೋಚಾರ ಯಾವಾಗೂ ಕೂಡ ಸಪ್ರೇಟಾಗಿ ನೋಡಬಾರ್ದು. ನಾವು ಜನ್ಮರಾಶಿಯನ್ನು ಇಟ್ಟುಕೊಂಡು ಆ ಗ್ರಹಗಳನ್ನು ನೋಡಬಾರ್ದು. ಯಾವಾಗೂ ಕೂಡ ಗೋಚಾರವನ್ನು ನೀವು ನೋಡಬೇಕಾದ್ರೆ ವಿತ್ ರೆಫರೆನ್ಸ್ ಟು ಜಾತಕ ಆ್ಯಂಡ್ ದಶೆ ಜಾತಕವನ್ನು ಇನ್ಕ್ಲೂಡ್ ಮಾಡಿದ್ರೇ ನಿಮಗೆ ಎಕ್ಸ್ಕ್ಲೂಸಿವ್ ಆಗ್ತದೆ, ಇಲ್ಲದ್ರೆ ಎಲ್ಲರಿಗೂ ಅಪ್ಲೈ ಆಗ್ತದೆ. ಹಾಗಾಗಿ ಗೋಚಾರವನ್ನು ನೀವು ನೋಡಬೇಕಾದ್ರೆ ಅದಕ್ಕಿಂತಲೂ ಮುಂಚೆ ಜಾತಕ ನೋಡಿರಬೇಕು, ಮತ್ತು ದಶೆಗಳು ನೋಡಿರಬೇಕು. ಈಗ ಗೌರ್ಮೆಂಟಲ್ಲಿ ಡಿಕ್ಲೇರ್ ಮಾಡ್ತಾನೆ. ಡಿಕ್ಲೇರ್ ಏನು ಮಾಡ್ತದೆ, ಈ ವರ್ಷ ಎಲ್ಲರಿಗೂ ಕೂಡ, ಈ ವರ್ಷ ಬಡತನದಲ್ಲಿರೋರಿಗೆಲ್ಲ ಕೂಡ ನಾನು 15,000 ರೂಪಾಯಿ ಬ್ಯಾಂಕ್ ಅಕೌಂಟಿಗೆ ಹಾಕ್ತೇನೆ ಅಂತ. ಇಲ್ಲಿ ಬಡವರನ್ನ ಡಿಫೈನ್ ಮಾಡಬೇಕು ಫಸ್ಟ್. ಬಡವರು ಯಾರು ಅವರನ್ನು ಡಿಫೈನ್ ಮಾಡಿದ್ರೆ ಸೇರುತ್ತೆ. ಇಲ್ಲದ್ರೆ ಏನಾಗುತ್ತೆ, ಎಲ್ಲರೂ ನನಗೆ ಬರುತ್ತೆ ಅಂತ ಬ್ಯಾಂಕ್ ಅಕೌಂಟ್ ಅಪ್ಡೇಟ್ ಮಾಡ್ಕೊಳ್ತಾ ಇರ್ತಾರೆ. ಆಮೇಲೆ ಕಂಡೀಷನ್ಸ್ ಹಾಕ್ತಾರೆ, ಇಂತಿಂಥವರೆಗೆ ಸಿಗತ್ತೆ. ಆವಾಗ ಏನು ಮಾಡ್ತಾರೆ, ಮೆಜಾರಿಟಿ ಪೀಪಲ್ ನನಗೆ ಬರಲ್ಲ ಅಂತ ಸುಮ್ಮನೆ ಇರ್ತಾರೆ. ಅವ್ರಿಗೆ ಕೊಟ್ಟಂಥ ರೇಂಜಲ್ಲಿರೋರು ಏನು ಮಾಡ್ತಾರೆ, ನನಗೆ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಅದರಲ್ಲಿ ಕೂಡ ಬ್ಯಾಂಕ್ ಅಕೌಂಟ್ ದುಡ್ಡು ಬಂದು ಬೀಳೋವರೆಗೂ ಗ್ಯಾರಂಟಿ ಇಲ್ಲ. ಒಬ್ಬೊಬ್ರಿಗೂ ಒಂದೊಂಥರ ಬರುತ್ತೆ. ಅದರಲ್ಲಿ ಕೆಲವೊಂದು ಜನಕ್ಕೆ ಹಾಕ್ತಾರೆ, ಕೆಲವೊಂದು ಏರಿಯಾರು ಹಾಕೋದಿಲ್ಲ. ಇಷ್ಟು ಕಂಡೀಷನ್ಸ್ ಇರುತ್ತೆ. ಹಾಗಾಗಿ ಎಸ್ಪೆಷಲಿ ಈ ಪರ್ಸನ್ಗೆ ಬರುತ್ತೆ ಅಂತಂದ್ರೆ ಅಂದ್ಕೊಳ್ಳಿ, ಗ್ಯಾರಂಟಿ ಅದು ನನಗೆ ಬರುತ್ತೆ. ಈಗ LIC ಇದೆ, ನಿಮಗೆ ಇಂಟ್ರೆಸ್ಟ್ ದುಡ್ಡು ಈ ವರ್ಷ ನಿಮಗೆ ಬರುತ್ತೆ ಅಂದರೆ ಇಟ್ಸ್ ಕನ್ಫರ್ಮ್ ನಿಮಗೆ ಬರುತ್ತೆ. ಯಾಕೆಂದರೆ ನಿಮ್ಮ ಹೆಸರು ಹಾಕಿದ್ದಾರೆ. ಇಲ್ಲಿ ಕೂಡ ಫಲವನ್ನು, ಗೋಚಾರ ಫಲವನ್ನು ಹೇಳೋ ಕಾಲಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಬೇಕಾದಂಥ ಗೋಚಾರ ಫಲ ನೀವೇ ಪ್ರಿಪೇರ್ ಮಾಡ್ಕೊಳ್ಬೋದು. ಯಾಕೆ ಪಂಚಾಂಗಗಳಲ್ಲಿ ಫಲವನ್ನು ಹಾಕೋದು ಬೇಡ, ಹಾಕಬಾರ್ದು ಅಂದರೆ, ಎಷ್ಟು ಜನ ಯಾರಿಗೆ ಅಂತ ಹಾಕ್ತೀರಿ? ಇದು ಎಕ್ಸ್ಕ್ಲೂಸಿವ್ ಆಗಿ ಪರ್ಸನಿಗೆ ಮಾತ್ರವೇ ಅಪ್ಲೈ ಆಗ್ತದೆ, ಎಲ್ಲರಿಗೂ ಇದು ಅಪ್ಲೈ ಆಗುವಂಥ ಪದ್ಧತಿ ಅಲ್ಲ. ಆದರೆ ಹಿಂದಿನ ಕಾಲದಿಂದ ಬಂದಿದೆ, ಯಾಕೆ ಸ್ಟಾಪ್ ಮಾಡಬೇಕು ಅಂತ ನಡೆದು ಹೋಗ್ತಾ ಇದೆ. ಆದರೆ ಇದು ಈ ಕರೆಕ್ಟ್ ಮೆಥಡ್ ಅಲ್ಲ. ಇನ್ಫ್ಯಾಕ್ಟ್ ಈ ಪಂಚಾಂಗ ಶ್ರವಣ ಮಾಡೋದು ಕೂಡ ಕರೆಕ್ಟ್ ಮೆಥಡ್ ಅಲ್ಲ. ಪಂಚಾಂಗ ಶ್ರವಣದಲ್ಲಿ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ದಂದರೆ, ಈ ದೇಶಕ್ಕೆ ಏನಾಗ್ತದೆ, ದೇಶದ ರಾಜನ್ನು ಬೇಸ್ ಮಾಡಿ ಯಥಾ ರಾಜ ತಥಾ ಪ್ರಜಃ, ಆ ದೇಶ ರಾಜನ ಜಾತಕ ಚಕ್ರವನ್ನು ತಗೊಂಡು ಇಂಥ ರಾಜ ಪರಿಪಾಲನೆ ಮಾಡಿದರೆ ಜನಗಳಿಗೆ ಹೇಗಿರುತ್ತೆ ಅಂತ ಮಾಡ್ತಿದ್ರು. ಈಗ ನಾವೇನು ಮಾಡ್ತೀವಿ,
ಅದನ್ನು ಬಿಟ್ಬಿಟ್ಟು ನಮ್ಮ ವ್ಯಕ್ತಿಗತ ಜಾತಕಗಳು ನೋಡ್ಕೊಳ್ತಾ ಕೊಡ್ತೇವೆ. ಹಿಂದಿನ ಕಾಲ ಇದ್ದಿದ್ದ ಪದ್ಧತಿಯೇ ಬೇರೆ, ಈಗ ನಾವು ಫಾಲೋ ಆಗ್ತಾ ಇರೋ ಪದ್ಧತಿ ಬೇರೆ. ಸೊ ಈ ಪಂಚಾಂಗ ಶ್ರವಣ ಅಂದರೆ ಇದಲ್ಲ. ದೇಶದ ರಾಜ ಯಾರು ಆಡಳಿತ ಇದ್ದಾನೆ ಅವನ ಜಾತಕವನ್ನು ಸಂಹಿತೆ ಪ್ರಿನ್ಸಿಪಲ್ಸ್ ಜೊತೆ ಮಾಡಿ ಇವನ ಆಡಳಿತದಲ್ಲಿ ಈ ದೇಶ ಸುಭಿಕ್ಷವಾಗಿರ್ತದಾ ಇಲ್ಲವಾ ಅಂತ ಪ್ರೆಡಿಕ್ಟ್ ಮಾಡೋದೇ ಪಂಚಾಂಗ ಶ್ರವಣ. ಈಗೇನಾಗಿದೆ, ಪಂಚಾಂಗ ಶ್ರವಣ ಮಾಡ್ತಾರೆ, ನನ್ನ ರಾಶಿಗೆ ಏನಾಗುತ್ತೆ ತಿಳ್ಕೊಳ್ಬೇಕು, ಇವಾಗೆಲ್ಲ ಕ್ರೇಜಿ ಆಗಿಬಿಟ್ಟಿದೆ. ಬಟ್ ಆ ಪದ್ಧತಿ ಹಿಂದೆ ಇಲ್ಲ, ಇದು ಈಗ ಇಂಟ್ರಡ್ಯೂಸ್ ಆದಂಥ ಪದ್ಧತಿ. ಓಕೆ, ಅದು ಪಕ್ಕಕ್ಕಿಡೋಣ. ಸೊ ಕಾಂಟ್ರವರ್ಸಿ ಬೇಡ, ಪಕ್ಕಕ್ಕಿಟ್ಟು ಈಗ ನಾವು ಇದನ್ನು ಜಾತಕವನ್ನು ಬೇಸ್ ಮಾಡಿ ಹೆಂಗೆ ಮಾಡಬೇಕು ಅಂತಂಬೋದು ಫಸ್ಟ್ ಲಾಜಿಕ್ ಹೇಳ್ತಾರೆ, ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ಕ್ಲಾಸಲ್ಲಿ ಕೊಡ್ತೇನೆ. ಇಲ್ಲಿ ನೋಡಿ, ಈ ಗೋಚಾರವನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಜಾತಕವನ್ನು ನೋಡಬೇಕು. ಗೋಚಾರದಲ್ಲಿ ದಶೆಗಳಲ್ಲಿ ಸಪ್ರೇಟಾಗಿ ಫಲಗಳು ಇರುವುದಿಲ್ಲ. ಜಾತಕದಲ್ಲಿ ಏನು ಫಲ ಸೂಚನೆ ಮಾಡ್ತದೋ ಅದೇ ಗೋಚಾರದಲ್ಲಿ ಪ್ಲಸ್ ದಶೆಗಳಲ್ಲಿ ಅಪ್ಲೈ ಆಗ್ತದೆ. ನೀವು ಫಲ ಬೇಕು ಅಂತಂದರೆ ಜಾತಕಕ್ಕೆ ಹೋಗಬೇಕು. ಜಾತಕದಲ್ಲಿ ಯಾವ ಫಲ ಸೂಚನೆ ಮಾಡ್ತದೋ ಅದು ಗೋಚಾರದಲ್ಲಿ ಬರುತ್ತೆ. ಈಗ ಶನಿ ದಶೆಯಲ್ಲಿ ಏನಾಗುತ್ತೆ ಅಂತಂದರೆ ದಶೆಯಲ್ಲಿ ಫಲಗಳು ಬರಲ್ಲ, ಜಾತಕಕ್ಕೆ ಹೋಗಬೇಕು. ಜಾತಕದಲ್ಲಿ ಶನಿ ಪೋರ್ಟ್ಫೋಲಿಯೋ ಏನು, ಎಲ್ಲಿದ್ದಾನೆ, ಅವನ ಬಲ ಇದ್ದಾನೆ ಇಲ್ಲ, ಯಾವ ವಿಷಯಕ್ಕೆ ಏನಾಗ್ತದೆ ಅಂತ ಅಲ್ಲಿ ಅವ್ಯಾಲ್ಯುವೇಟ್ ಮಾಡಬೇಕು. ಸೊ ಅದಕ್ಕೆ ಫಸ್ಟು ಜಾತಕಕ್ಕೆ ಹೋಗಬೇಕು. ಸೊ ಜಾತಕಕ್ಕೆ ಹೋದ್ರೇ ನಿಮಗೆ ಫಲ ಸಿಗತ್ತೆ. ಸೊ ಸಮೆಕ್ಸ್ ಯಾವುದೋ ಒಂದು ತಗೊಳ್ತಾನೆ, 25/12/1982 ಸಂಜೆ 6 ಗಂಟೆಗೆ ಹುಟ್ಟಿದ್ದಾನೆ, ತಿರುಪತಿ, ಈ ಥರ ಹುಟ್ಟಿದ್ದಾನೆ. ಇಲ್ಲಿ ಕೂಡ ಫಲವನ್ನು ಹೇಳೋದು ಸಪ್ರೇಟಾಗಿ ಅವನು ಕ್ವಶನ್ ಕೇಳದೆ ಫಲ ಹೇಳೋಂಗಿಲ್ಲ. ಜಾತಕದ ರೂಲ್ಸ್ ಎಲ್ಲ ಇಲ್ಲಿ ಅಪ್ಲೈ ಆಗ್ತದೆ. ಅವನಿಗೆ ಏನು ಬೇಕು ಆ ವಿಷಯದಲ್ಲಿ ಮಾತ್ರ ಫಲ ಹೇಳ್ತೇವೆ. ಇವರು ಕೇಳ್ತಾನೆ, ನನಗೆ ವಿವಾಹದ ಸಂಬಂಧಪಟ್ಟ ಸಮಸ್ಯೆ ಇದೆ, ಅದು ಮುಂದೆ ಫ್ಯೂಚರ್ ಹೇಗಾಗತ್ತೆ, ಈ ವರ್ಷ ಹೇಗಿರುತ್ತೆ ಅಂತ ಕೇಳ್ತಾರೆ. ಅವಾಗೇನು ಮಾಡಬೇಕು, ಜಾತಕದಲ್ಲಿ ವಿವಾಹ ಹೇಗಿದೆ ಅಂತ ನೋಡ್ತೇವೆ ಫಸ್ಟ್. ಅಸಲು ವಿವಾಹ ಹೇಗಿದೆ ಅಂತ ಗೊತ್ತಾದ್ರೆ ತಾನೇ ಅದು ಪ್ರೆಸೆಂಟಲ್ಲಿ ಫ್ಯೂಚರ್ ಹೇಗಿರೋದು ಅಂತ ತಿಳ್ಕೊಳ್ಳಿ. ಸೊ ಜಾತಕದಲ್ಲಿ ಏನು ಮಾಡ್ತೇನೆ, ಸಪ್ತಮ ಸ್ಥಾನದಲ್ಲಿ 4 ಗ್ರಹ ಇದೆ. ಆಬ್ವಿಯಸ್ಲಿ ಸಪ್ತಮದಲ್ಲಿ ಸೂರ್ಯ ಇದ್ರೆ ಏನಾಗ್ತದೆ, ವಿಪರೀತವಾದ ಡಾಮಿನೇಷನ್ ಇರ್ತದೆ. ಅದರಲ್ಲಿ 4 ಗ್ರಹಗಳು, ಶುಭ ಗ್ರಹಗಳು, ಪಾಪಗ್ರಹ ಎಲ್ಲ ಇರೋದರಿಂದ ಏನಾಗ್ತದೆ, ಸೊ ಸ್ವಲ್ಪ ವಿವಾಹದ ವಿಷಯದಲ್ಲಿ ಸ್ವಲ್ಪ ಅನ್ಕಂಫರ್ಟಬಲ್ ಎನ್ವಿರಾನ್ಮೆಂಟ್ ಇರುತ್ತೆ. ಮತ್ತು ಸಪ್ತಮಾಧಿಪತಿಯಾದ ಗುರು ಎಲ್ಲಿದ್ದಾನೆ, 6ನೇ ಮನೆಗಿದ್ದಾನೆ, ಒಳ್ಳೆಯದಲ್ಲ. ಕುಜ ಅಷ್ಟಮದಲ್ಲಿದ್ದಾನೆ, ಒಳ್ಳೆಯದಲ್ಲ. ಓವರಾಲ್ ಆಗಿ ವಿವಾಹ ವಿಷಯದಲ್ಲಿ ಡಿಸ್ಟರ್ಬೆನ್ಸ್ ಇದೆ ಅಂತ ಜಾತಕದಲ್ಲಿ ಗೊತ್ತಾಗ್ತದೆ. ಆಮೇಲೆ ಏನು ಮಾಡ್ತೀವಿ, ದಶೆ ನೋಡ್ತೇವೆ. ಈಗ ಆ ದಶೆ ನಡೀತಾ ಇದೆಯಾ ಇಲ್ಲೋ ಅಂತ ನೋಡ್ತೇವೆ. ಈಗ ನೀವು ನೋಡಿದ್ರೆ ಗುರು ನೋಡಿ, ಕುಜದ ಈಗ ಏನು ದಶೆ ನಡೀತಾ ಇದೆ ಅಂತ ನೋಡಿ. ಈಗ ಇಲ್ಲಿ ನಾನು ಮೆನ್ಷನ್ ಮಾಡಿ, ಕುಜ ಮಹಾದಶೆ ಗುರು ಭುಕ್ತಿ ನಡೀತಾ ಇದೆ. ಸರ್, ಇದು 1 ನವೆಂಬರ್ 2025 ಟು 7th ಅಕ್ಟೋಬರ್ 2026. ಇದು ಯಾಕೆ ಬಂತು ಅಂದರೆ ನಾನು ಪ್ರೆಸೆಂಟ್ ಕೊಟ್ಟಿಲ್ಲ, ಸೊ ಇಲ್ಲಿ ಪ್ರೆಸೆಂಟ್ ಕೊಡ್ತೇವೆ. ಸೊ ಈಗ 18/10/2020. ಸೊ ಅವಾಗೇನಾಗುತ್ತೆ, ಈಗಿರುವಂಥ ದಶೆ ತೋರಿಸುತ್ತೆ. ಸೊ ಈಗ ಯಾವ ದಶೆ ನಡೀತಾ ಇದೆ ನೋಡಿ, ಚಂದ್ರ ಮಹಾದಶೆ ಬುಧ ಭುಕ್ತಿ ನಡೀತಾ ಇದೆ. ಯಾವಾಗಿಂದ, 17 ಮಾರ್ಚ್ 2020ರಿಂದ 16 ಆಗಸ್ಟ್ 2021 ತನಕ ಚಂದ್ರ ಮಹಾದಶೆ ಬುಧ ಭುಕ್ತಿ. ಈ 2 ಗ್ರಹಗಳಿಗೆ, ಚಂದ್ರನಿಗಾಗಲಿ ಬುಧನಿಗಾಗಲಿ, ವಿವಾಹಕ್ಕೆ ಸಂಬಂಧಪಟ್ಟ ಏನಾದರೂ ಕನೆಕ್ಷನ್ ಬರ್ತಾ ಇದೆಯಾ ನೋಡಿ. ಸೊ ಇಲ್ಲಿ ನೋಡಿ, ಗುರು ಬುಧ ಇದ್ದಾನಲ್ವ, ಬುಧ ಭುಕ್ತಿ ನಡೀತಾ ಇದೆ. ಸೊ ಬುಧಗೆ ಕನೆಕ್ಷನ್ ಇದೆಯಾ, ಬುಧ ಬಂದು ನಿಮ್ಗೆ 7ನೇ ಮನೆಗೆ ಇದ್ದಾನೆ. ಸೊ ವಿವಾಹದ ವಿಷಯ ಟ್ರಿಗರ್ ಮಾಡ್ತಾ ಇದ್ದಾನೆ. ಅಂದರೆ ಜಾತಕದಲ್ಲಿ ವಿವಾಹ ಏನು ಫಲ ಸೂಚನೆ ಮಾಡ್ತದೋ ಅದಕ್ಕೆ ಸಂಬಂಧಪಟ್ಟ ವಾತಾವರಣ ನಿಮಗೆ ನಿರ್ಮಾಣ ಆಗ್ತದೆ. ಓಕೆ, ಸೊ ಈಗ ಈ ವಿವಾಹ, ಈ ಜಾತಕದಲ್ಲಿ ಸಪ್ತಮ ವಿಷಯ ಏನು ಸೂಚನೆ ಮಾಡ್ತಾ ಇದೆಯೋ ಅದಕ್ಕೆ ಸಂಬಂಧಪಟ್ಟ ವಿಷಯಗಳೇ ಈಗ ನಡೀತದೆ. ಸೊ ಹಾಗಾಗಿ ವಿವಾಹದಲ್ಲಿ ಇಲ್ಲಿ ತೊಂದರೆ ಸೂಚನೆ ಮಾಡ್ತಾ ಇರೋದ್ರಿಂದ ಈಗ ವಿವಾಹ ತೊಂದರೆ ಆಗುವಂಥ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ತದೆ. ಬಟ್ ಪ್ರೆಸೆಂಟ್ ಇವರಿಗೆ ಟೈಮ್ ಹೇಗಿದೆ ಅಂದರೆ, ಗೋಚಾರದಲ್ಲಿ ಏನು ನೋಡಬೇಕು, ಎಲ್ಲ ಗ್ರಹಗಳನ್ನು ನೋಡೋಂಗಿಲ್ಲ. ಗೋಚಾರದಲ್ಲಿ ಜಾತಕದಲ್ಲಿ ಸಪ್ತಮಾಧಿಪತಿಯಾದಂಥ ಗ್ರಹ ಗೋಚಾರದಲ್ಲಿ ಹೇಗಿದ್ದಾನೆ ಅಂತ ನೋಡ್ತೇವೆ.
ಸೊ ಜಾತಕದಲ್ಲಿ ಯಾರಿದೆ ಸಪ್ತಮಾಧಿಪತಿ ಯಾರು? ಗುರುಗ್ರಹ. ಗೋಚಾರದಲ್ಲಿ ಕೂಡ ನೀವು ಗುರುಗ್ರಹವನ್ನೇ ನೋಡಬೇಕು. ಸೊ ಗೋಚಾರದಲ್ಲಿ ನೋಡಿದ್ರೆ ಪ್ರೆಸೆಂಟ್ ಗುರು ನವಮ ಸ್ಥಾನದಲ್ಲಿದ್ದಾನೆ, ಒಳ್ಳೆಯದು, ಶುಭ. ಏನು ಹೇಳುತ್ತೆ ಇದು? ಸಕ್ಸಸ್, ವೆಲ್ತ್, ಚೈಲ್ಡ್ ಬರ್ತ್, ರಿಲಿಜಿಯಸ್ನೆಸ್ ಅಂತಿದೆ. ಈ 4 ವರ್ಡ್ಸಲ್ಲಿ ವಿವಾಹಕ್ಕೆ ಸೂಟ್ ಆಗೋ ವರ್ಡ್ ಯಾವುದು ತಗೊಳ್ಳಿ. ಅವನು ಏನು ಪ್ರಶ್ನೆ ಕೇಳ್ತಾನೋ ಅದಕ್ಕೆ ಸೂಟ್ ಆಗೋ ವರ್ಡ್ ತಗೋಬೇಕು, ಎಲ್ಲವನ್ನು ತಗೊಳ್ಳೋಂಗಿಲ್ಲ. ಅವನು ವಿವಾಹ ಪ್ರಶ್ನೆ ಕೇಳಿದಾನ, ಆದ ಕಾರಣ ವಿವಾಹದ ನೋಡಬೇಕು. ಅದೇ 7ನೇ ಮನೆ ಬಿಸ್ನೆಸ್ ಕೂಡ ಹೇಳ್ತದೆ. ಬಿಸ್ನೆಸ್ ವಿಷಯ ಕೇಳಿದ್ರೆ ಅವಾಗ ಸಕ್ಸಸ್ ಎಂಬ ವರ್ಡ್ ತಗೋಬೇಕು. ವಿವಾಹ ವಿಷಯ ತಗೊಂಡ್ರೆ ವಿವಾಹಕ್ಕೆ ಅನ್ವಯ ಆಗೋ ವರ್ಡ್ ಯಾವುದು? ಚೈಲ್ಡ್ ಬರ್ತ್. ಸೊ ಸಂತಾನ ಆಗುತ್ತೆ ಅಂತ ಹೇಳ್ತೇವೆ. ಇನ್ನು ರಿಲಿಜಿಯಸ್ನೆಸ್ ಅಂತಿದೆ, ಅಂದರೆ ಸ್ವಲ್ಪ ಆಧ್ಯಾತ್ಮಿಕ ಜೀವನ ಕೂಡ ಇರುತ್ತೆ. ಬಟ್ ಹೆಚ್ಚು ಈ ವರ್ಡ್ಸಲ್ಲಿ ನಿಮಗೆ ಆಗೋದು ಯಾವುದಂದ್ರೆ ಚೈಲ್ಡ್ ಬರ್ತ್, ವಿವಾಹಕ್ಕೆ, ಈ ಸಂತಾನಕ್ಕೆ ಕನೆಕ್ಷನ್. ಆಮೇಲೆ ಅದೇ ರೀತಿ ಸಪ್ತಮ ಸ್ಥಾನದಲ್ಲಿರೋ ಗ್ರಹಗಳನ್ನೆಲ್ಲ ಕೂಡ ನೀವು ಫಲವನ್ನು ನೋಡಿ ಅದಕ್ಕೆ ಬೇಕಾದಂಗೆ ಅನ್ವಯ ಮಾಡಬೇಕು. ಸೂರ್ಯ ಸಪ್ತಮ ಸ್ಥಾನದಲ್ಲಿದ್ದಾನೆ, ಜನ್ಮರಾಶಿಯಿಂದ ಕೂಡ ಸಪ್ತಮ ಸ್ಥಾನದಲ್ಲೇ ಇದ್ದಾನೆ. ಏನು ಸೂಚನೆ ಮಾಡ್ತಾನೆ? ಟ್ರಾವೆಲ್, ಫಿಸಿಕಲ್ ಪೇಯ್ನ್. ಸೊ ವಿವಾಹಕ್ಕೆ ಯಾವ್ದು ಸೂಟ್ ಆಗುತ್ತೆ? ಫಿಸಿಕಲ್ ಪೇಯ್ನ್ ಸೂಚನೆ ಆಗ್ತದೆ. ಸೊ ವೈವಾಹಿಕ ಈ ಸಮಯದಲ್ಲಿ ವಿವಾಹಕ ವಿಷಯ ಅವನು ಯಾವುದು ಕೇಳ್ತಿದ್ದಾನೆ? ಶಾರೀರಿಕವಾದ ಶ್ರಮೆ ಇರುತ್ತೆ. ಸೊ ಇವನು ಪಾಪ ವೈವಾಹಿಕ ಜೀವನ ಚೆನ್ನಾಗಿಲ್ಲದ್ರಿಂದ ಈ ಡೈವರ್ಸಿಗೆ ಅಪ್ಲೈ ಮಾಡಿದ್ದಾನೆ. ಸೊ ಕೋರ್ಟ್ ಸುತ್ತು ತಿರ್ಕೊಳ್ತಾ ಇದ್ದಾನೆ, ಶಾರೀರಿಕವಾದ ಶ್ರಮೆ. ಅವ್ರು ಯಾವಾಗ ಕರೆದ್ರೆ ಓಡಬೇಕು. ನೆಕ್ಸ್ಟ್ ಬುಧ. ಸೊ ಬುಧ ಏನಾಗಿದೆ ನೋಡಿ, ಬುಧ ಸಪ್ತಮ ಸ್ಥಾನದಲ್ಲಿದೆ. ಕ್ವಾರಲ್ಸ್, ಮೆಂಟಲ್ ಡಿಸ್ಕಂಫರ್ಟ್, ಅಡಿಕ್ಷನ್ಸ್. ಇದು ವಿವಾಹಕ್ಕೆ ಸಂಬಂಧಪಟ್ಟದ್ದೇ ನೋಡಿ. ವಿವಾಹದಲ್ಲಿ ಗಲಾಟೆಗಳು, ವಿವಾಹ ವಿಚಾರದಲ್ಲಿ ಮೆಂಟಲ್ ಡಿಸ್ಕಂಫರ್ಟ್, ವಿವಾಹದ ವಿಚಾರದಿಂದ ಅಡಿಕ್ಷನ್ಸ್. ನಿಮಗೆ ಅದು ಸೂಟ್ ಆಗೋಂಗಿದ್ರೆ ಬಳಸಿ, ಇಲ್ಲದ್ರೆ ಬಳಸಬೇಡಿ. ಅದರಲ್ಲಿ ಯಾವ ಸೂಟ್ ಆಗಲ್ಲ ಅದು ಬಳಸೋ ಕೆಲಸ ಇಲ್ಲ. ಸೊ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಕಂಫರ್ಟ್ ಇರಲ್ಲ ಈ ಸಮಯದಲ್ಲಿ ಅಂತ ಹೇಳಬೇಕು. ನೆಕ್ಸ್ಟ್ ಸಪ್ತಮದಲ್ಲಿರೋ ಗ್ರಹ ಯಾವುದು? ಶುಕ್ರ. ಶುಕ್ರ ಪಂಚಮ ಸ್ಥಾನದಲ್ಲಿ ಫೇಮು, ಪವರು, ಗುಡ್ ನೇಮ್. ಸೊ ಶುಕ್ರ ಕಾರಕತ್ವಗಳು ಯಾವುದಿದೆಯೋ, ಸೊ ಇಷ್ಟ, ಒಬ್ಬರ ಮಧ್ಯೆ ಇಷ್ಟ ಹೇಗಿರುತ್ತೆ? ಚೆನ್ನಾಗಿ ಗಟ್ಟಿ ಇರುತ್ತೆ, ಪವರ್ಫುಲ್ ಆಗಿರುತ್ತೆ, ಒಬ್ಬರ ಮಧ್ಯೆ ಒಬ್ಬರು ಒಳ್ಳೆ ಹೆಸರೇ ಇರುತ್ತೆ ಅಂತ ಹೇಳಿ ಹೀಗೆ ಅನ್ವಯ ಮಾಡಬೇಕು. ಎಲ್ಲ ಇಲ್ಲಿ ಹೇಳಿರೋಂಥದ್ದು ಎಲ್ಲ ಅಪ್ಲೈ ಆಗಲ್ಲ. ಯಾವ ವಿಷಯಕ್ಕೆ ಸಂಬಂಧಪಟ್ಟದ್ದು ಅದಕ್ಕೆ ಹತ್ತಿರ ಇರುವಂಥ ವರ್ಡ್ ತಗೋಬೇಕು. ಈಗ 7ನೇ ಮನೆ ತಗೊಂಡು ಎಕ್ಸ್ಪೆನ್ಸಸ್ಸು, ಕ್ವಾರಲ್ಸ್ ವಿತ್ ವೈಫ್, ಡಿಸೀಸ್. ಇದಕ್ಕೆ ಎಷ್ಟು ಅಪ್ಲೈ ಆಗುತ್ತೋ ಅಷ್ಟನ್ನು ತಗೊಳ್ಬೇಕು, ಅವನಿಗೆ ಸೂಟಬಲ್ ಆಗೋಂಗೆ. ಇದೇ ಈ ಜ್ಯೋತಿಷ್ಯನ ಇಂಟೆಲಿಜೆನ್ಸ್, ಜ್ಯೋತಿಷ್ಯನ ಕಾಮನ್ ಸೆನ್ಸಿಂದ ಬಿಹೇವ್ ಮಾಡಬೇಕು. ಸೊ ಈಗೇನಾಯಿತು, ಆ ಪರ್ಸನ್ಗೆ ಎಕ್ಸ್ಕ್ಲೂಸಿವ್ ಪ್ರಿಡಿಕ್ಷನ್ ಆಯಿತು. ಇದು ಎಲ್ಲರಿಗೂ ಅಪ್ಲೈ ಆಗಲ್ಲ. ಯಾಕೆಂತಂದರೆ ಇವನ ಜಾತಕದಲ್ಲಿ ಸಪ್ತಮಾಧಿಪತಿ ಇದ್ದಂಗೆ ಇನ್ನೊಬ್ಬರ ಜಾತಕದಲ್ಲಿ ಇರಲ್ಲ. ಇವರ ಜಾತಕದಲ್ಲಿ ನಡೆಯುವಂಥ ದಶೆ ಇನ್ನೊಬ್ಬರಿಗೂ ನಡೆಯಲ್ಲ. ಆವಾಗ ಏನು ಮಾಡ್ತೇವೆ, ಆ ಎಕ್ಸ್ಕ್ಲೂಸಿವ್ ಆಗಿಬಿಡ್ತದೆ. ನೀವು ಬರೀ ಗೋಚಾರ ತಗೊಂಡ್ರೆ ಏನಾಗ್ತದೆ, ಎಲ್ಲರಿಗೂ ಅಪ್ಲೈ ಆಗ್ತದೆ. ಸೊ ಏನಾಯಿತು, ಈಗ ಇವನು ಜಾಬ್ ಬಗ್ಗೆ ಕೇಳ್ತಾರೆ. ಸೊ ಜಾಬ್ ಈಗಿನ ಟೈಮ್ ಹೇಗಿದೆ ಜಾಬ್ ವಿಷಯದಲ್ಲಿ ಅಂತ ಕೇಳಿದ್ರೆ, ಜಾತಕದಲ್ಲಿ ದಶಮಾಧಿಪತಿ ಏನು ಸೂಚನೆ ಮಾಡ್ತಾನೆ ಅದಕ್ಕೆ ಸಂಬಂಧಪಟ್ಟ ದಶೆ, ಮತ್ತು ಗೋಚಾರದಲ್ಲಿ ಏನು ಮಾಡ್ತೇವೆ ನೋಡಿ, ಗುರು 9ನೇ ಮನೆಗಿದ್ದಾನೆ ಅಂತ ಅನ್ನೋದಕ್ಕಿಂತಲೂ ದಶಮಾಧಿಪತಿ ಗುರು ಅಂತ ತಗೊಳ್ತೇವೆ. ಇವನಿಗೆ ದಶಮಾಧಿಪತಿ. ಸೊ ಏನು ಮಾಡ್ತಾನೆ, ಸಕ್ಸಸ್ಸು, ವೆಲ್ತ್, ಚೈಲ್ಡ್ ಬರ್ತ್, ರಿಲಿಜಿಯಸ್ನೆಸ್. ಉದ್ಯೋಗ ವಿಚಾರ ಬಂದಾಗ ಚೈಲ್ಡ್ ಬರ್ತನ್ನು ಸ್ಕಿಪ್ ಮಾಡಿ, ಅದು ಬೇಕಾಗಿಲ್ಲ, ಉದ್ಯೋಗಕ್ಕೆ ಅಪ್ಲೈ ಆಗಲ್ಲ. ಸೊ ಉದ್ಯೋಗ ವಿಷಯದಲ್ಲಿ ಸಕ್ಸಸ್ ಆಗುತ್ತೆ, ಸ್ವಲ್ಪ ಪ್ರಾಪರ್ಟಿ ಮಾಡ್ತೀಯಾ. ಇದು ರಿಲಿಜಿಯಸ್ನೆಸ್ ಅಂತ ಅಂಬೋದು ಕೂಡ ಈ ಉದ್ಯೋಗ ವಿಷಯಕ್ಕೆ ಅನ್ವಯ ಆಗಲ್ಲ. ಸಕ್ಸಸ್ ತಗೊಳ್ಳಿ. ಸೊ ಈ ವರ್ಷ ಈಗ ನಿಮಗೆ ಉದ್ಯೋಗ ಚೆನ್ನಾಗೇ ಇರುತ್ತಪ್ಪ, ಏನು ತೊಂದರೆ ಇಲ್ಲ. ಯಾಕೆಂದರೆ ಜಾತಕದಲ್ಲಿ ದಶಮಾಧಿಪತಿಯಾದಂಥ ಗುರು ಗೋಚಾರದಲ್ಲಿ ಚೆನ್ನಾಗಿದ್ದಾನೆ. ಅಂದರೆ ಓವರಾಲ್ ನೋಡಬೇಕಾದ್ರೆ ಜಾತಕದಲ್ಲಿ ಯಾವ ಗ್ರಹ ಕಂಫರ್ಟಬಲ್ ಆಗಿರುತ್ತೋ ಆ ಗ್ರಹ ಗೋಚಾರದಲ್ಲಿ ಕೂಡ ಕಂಫರ್ಟಬಲ್ ಆಗಿದ್ದರೆ ಆವಾಗ ಏನಾಗುತ್ತೆ, ಆ ವರ್ಷ ಆ ಗ್ರಹ ಎಷ್ಟು ದಿನ ಇರ್ತದೋ ಅಷ್ಟು ದಿನ ಇವನು ಕಂಫರ್ಟಬಲ್ ಆಗಿರ್ತಾನೆ.
ಅಂತ ಅರ್ಥ. ಇದು ಎಕ್ಸ್ಕ್ಲೂಸಿವ್ ಆಗಿ ಜಾತಕಕ್ಕೆ ದಶೆಯನ್ನು ಗೋಚಾರವನ್ನು ಜಾಯಿನ್ ಮಾಡಬೇಕು. ಈ ಪದ್ಧತಿಯನ್ನೇ ಕಲಿಬೇಕು. ಸಪರೇಟಾಗಿ ಮಾಡೋ ಪದ್ಧತಿ ಇಲ್ಲ. ಎಲ್ಲರ ಥರ ನಾವು ಕೂಡ ಪಂಚಾಂಗದ ಪ್ರೆಡಿಕ್ಷನ್ಸ್ ಮಾಡಿ ಎಲ್ಲರ ಮೇಲೆ ಹುಳವನ್ನು ಹೇರೋದು ಬೇಡ. ಯಾರನ್ನೇ ಕೇಳಿದ್ರೆ ಎಕ್ಸ್ಕ್ಲೂಸಿವ್ ಅವನಿಗೆ ಮಾತ್ರ ಏನು ಫಲ ಇದೆ ಅದು ಹೇಳಬೇಕು. ಇಲ್ಲ ಹೇಳಿದ್ರು ಸೈಲೆಂಟ್ ಆಗಿದ್ರು ಪರವಾಗಿಲ್ಲ. ಇದು ಪ್ರತಿಯೊಬ್ಬರಿಗೂ ಸಪ್ರೇಟ್ ಪಂಚಾಂಗ ಶ್ರವಣ ಮಾಡಿಕೊಂಡ್ರೆ ಕಷ್ಟ. ಅದಕ್ಕೆ ಏನು ಮಾಡ್ತಾರೆ, ಯಾರಾದರೂ ಸಮಸ್ಯೆಯಿಂದ ಜ್ಯೋತಿಷ್ಯನ ಹತ್ರ ಬಂದಾಗ ಆವಾಗ ಮಾತ್ರ ಹೇಳ್ತೇವೆ. ಸೊ ಇದು ನಾವು ನೋಡಬೇಕಾದಂಥ ವಿಚಾರ. ಇಲ್ಲಿ ಅರ್ಥ ಆಯ್ತು ಅಂದ್ಕೊಳ್ತೇನೆ. ಇದು ಅರ್ಥ ಆಗದಿದ್ದ ಪಕ್ಷದಲ್ಲಿ ನೆಕ್ಸ್ಟ್ ಕ್ಲಾಸ್ ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ಸೇಮ್ ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೈನ್ ಮಾಡ್ತೇನೆ. ಇದು ಇನ್ನೂ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತೇವೆ. ಈಗ ನಾನು ಏನು ಮಾಡಿದ್ದೀನಿ, ಇವಾಗ ಗೋಚಾರಕ್ಕೆ ಜಾತಕವನ್ನು ಆ್ಯಡ್ ಮಾಡಿದ್ದೇನೆ, ದಶೆಯನ್ನು ಆ್ಯಡ್ ಮಾಡಿದ್ದೇನೆ, ಇದಕ್ಕೆ ಗ್ರಹಸ್ಥಿತಿಯನ್ನು ಆ್ಯಡ್ ಮಾಡಿದ್ದೇನೆ. ಇದಕ್ಕೆ ಇನ್ನೂ ಇದ್ದಾವೆ ವೇದ ಅಂತಂಬೋ ಕಾನ್ಸೆಪ್ಟ್ ಇದೆ. ವೇದ, ವಿಪರೀತ ವೇದ ಅಂತಂಬೋ ಕಾನ್ಸೆಪ್ಟ್ ಇದೆ. ಅದನ್ನು ನೆಕ್ಸ್ಟ್ ಕ್ಲಾಸ್ ಎಕ್ಸ್ಪ್ಲೈನ್ ಮಾಡ್ತೇನೆ. ಮತ್ತು 7 ಶನಿ, ಅಷ್ಟಮ ಶನಿ, ಗುರುಬಲ ಅಂದರೆ ಏನು ಅದನ್ನೊಂದು ಕ್ಲಾಸ್ ಮಾಡೋಣ. ಗೋಚಾರ ಪರ್ಫೆಕ್ಟ್ ಆಯ್ತು ಅಂತಂದರೆ ಆಗೋದಂಗೆ. ಸೊ ನಿಮಗೆ ಈ ಗೋಚಾರ ಕ್ಲಾಸಿಂದ ನಿಮಗೆ ಈ ಒಂದು ಸಿಲೆಬಸ್ ಕಂಪ್ಲೀಟ್ ಆಗ್ತದೆ. ಮತ್ತು ಬೇರೆ ಇನ್ನು 2-3 ಬ್ಯಾಚಲ್ಲಿ ಕಂಬೈನ್ ಮಾಡಿ ಮತ್ತು ಹೊಸ ಟಾಪಿಕ್ಸ್ ಹೇಳೋಣ. ಬಟ್ ಮಿನಿಮಮ್ ಜಾತಕವನ್ನು ನೋಡಬೇಕಾದ್ರೆ ಇಷ್ಟು ಸಾಕು. ಈ ಗೋಚಾರ ಬಂತಂದರೆ, ಗೋಚಾರ, ದಶೆ, ಜಾತಕ 3 ಒಟ್ಟಿಗೆ ಮಾಡೋದು ಬಂತಂದರೆ ಜ್ಯೋತಿಷ್ಯ ಬಂದಂಗೆ. ಬೇಸಿಕ್ಸಲ್ಲಿ ಯಾರು ಏನು ಪ್ರಶ್ನೆ ಕೇಳಿದ್ರು ನೀವು ಉತ್ತರ ಕೊಡ್ಬೋದು. ನೀವು ಅದನ್ನು ಡೆಪ್ತ್ ಇನ್ಕ್ರೀಸ್ ಮಾಡೋದು, ನೀವು ನಂಬರ್ ಆಫ್ ಸ್ಕಿಲ್ಸ್, ನೀವು ನಂಬರ್ ಆಫ್ ಚಾರ್ಟ್ಸ್ ನೋಡ್ತಾ ಇದ್ದರೆ ನಿಮಗೆ ಸ್ಕಿಲ್ ಇನ್ಕ್ರೀಸ್ ಆಗ್ತದೆ. ಸೊ ಇದು ಈ ಸಬ್ಜೆಕ್ಟ್. ಸೊ ಸಮಯಾತೀತ ಆಗಿದೆ, ನಾವು ಇಲ್ಲಿಗೆ ಮುಗಿಸೋಣ. ಮತ್ತು ಬರುವ ವಾರ ಮೇ ಬಿ ನಾನು ಅಪ್ಡೇಟ್ ಮಾಡ್ತೇನೆ ಇದ್ರ ಬಗ್ಗೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ.